ಇವತ್ತು 22ನೇ ಕ್ವಶನಿಂದ 21 ತನಕ ಆಗಿದೆ ಆಲ್ರೆಡಿ. 22ನೇದು 2-1 ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. 2-1-7-6 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 3:2 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ. 3:2 ಅಂತ ಹೇಳಿದ ತಕ್ಷಣ ನೀವು ಅಲ್ಲಿ m:n ಒಂದು ಸೂತ್ರ ಇದೆ ನೋಡಿ, ಇದನ್ನು ನೆನಪಿಸ್ಕೊಳ್ಬೇಕು. ಸೂತ್ರ ಎಲ್ಲರೂ ಕಲ್ತಿರ್ಬೇಕು ಮಕ್ಕಳಿಗೆ. ಗೊತ್ತಿಲ್ಲದಿದ್ರೆ ನೀವು ಒಂದು 5 ಸಲ ಬರೆದು ಕಲೀರಿ ಮಕ್ಕಳೇ. ಯಾಕೆ ಅಂತ ಹೇಳಿದ್ರೆ ಸೂತ್ರ ಗೊತ್ತಿಲ್ಲದೆ ನಿಮಗೆ ಅಲ್ಲಿ ಎಕ್ಸಾಮ್ ಹಾಲಿಗೆ ಹೋಗುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಕಣ್ಮುಂದೆ ನಿಮಗೆ ಈ m-x ಅಂತೆಲ್ಲ ಬರುತ್ತೆ, ಆದರೆ ಅಲ್ಲಿ ಮಾಡುವಾಗ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದರೆ ಪ್ರಾಕ್ಟೀಸ್ ಮಾಡದೇ ಇರೋದು. ಒಂದು 5 ಸಲನೋ 10 ಸಲನೋ ನೋಡಿ, ನಿಮಗೆ ನೀವೇ ಗುರು, ನೀವೇ ಇದು ಮಾಡ್ಕೊಳ್ಬೇಕು. ನಿಮಗೆ 5 ಸಲ ಬರೆದ್ರೆ ನಿಮಗೆ ಬರ್ತಾ ಇದೆ ಸೂತ್ರ ಅಂತ ಹೇಳಿದ್ರೆ ಓಕೆ. ಇಲ್ಲ ನಿಮಗೆ 5 ಸಲ ಬರೆದ್ರೂ ನೆಕ್ಸ್ಟ್ ರಿಕಾಲ್ ಮಾಡುವಾಗ ನೀವು ಒಂದೊಂದ್ಸಲ ಪುನಃ ನೋಡುವಾಗ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವು 10 ಸಲನೋ 20 ಸಲನೋ ಎಷ್ಟು ಸಲ ಬರಿತೀರೋ ಏನದು ಏನು ಮಾಡ್ತದೆ, ರಿಕಾಲ್ ಮಾಡಿದ ತಕ್ಷಣ ಅದು ನಿಮ್ಗೆ ಬರಬೇಕು ಅಂತ ಹೇಳಿದ್ರೆ ನೀವು ಪ್ರಾಕ್ಟೀಸ್ ಮಾಡಿರಬೇಕು. ಓಕೆ. P(x(y) ಸೂತ್ರ m1x2. ನೋಡಿ ಇದನ್ನು ಹೇಗೆ ನೆನಪಿಟ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಫಸ್ಟ್ mx ಇಲ್ಲಿ ಈ ಕಡೆ x ನಿರ್ದೇಶಾಂಕ, ನೆಕ್ಸ್ಟ್ ಬರೋದು ಯಾವಾಗಲೂ y ನಿರ್ದೇಶಾಂಕ. ಇಲ್ಲಿ mx m1 ಮೊದಲನೇದು m1, ಇಲ್ಲಿ x2 ಪ್ಲಸ್ m2 x2 x1, m1 y2 ಪ್ಲಸ್ m2 y1. ಇದು m1 ಪ್ಲಸ್ m2 ಎರಡಕ್ಕೂ ಸೇಮ್, ಎರಡಕ್ಕೂ ಬಂದೇ ಬರುತ್ತೆ. ಅರ್ಥ ಆಯ್ತಲ್ವಾ? ಏನು ಮಾಡಿದಿರಿ, ಫಸ್ಟು 1 2 2 1 1 2 2 1 ಅಷ್ಟೇ. ಅರ್ಥ ಆಯ್ತಲ್ವಾ? ಇದು m1, ಇದು m2. ಅರ್ಥ ಆಯ್ತಾ? ಈಗ ಇದನ್ನು ಸೂತ್ರನ ಬರೆದಾದ್ಮೇಲೆ ಇದನ್ನು ನೀವು ಈ ರೀತಿ ಬರ್ಕೊಳ್ಬೇಕು ಮಕ್ಕಳು. ಏನು ಪ್ರಶ್ನೆ ಕೊಟ್ಟಿದ್ದಾರೋ ಅದನ್ನು ನೀವು 2 1 ಮತ್ತು 7 6 ಅಂತ ಕೊಟ್ಟಿರೋದನ್ನು ಮೊದಲನೇದನ್ನು x, ಇದು x ನಿರ್ದೇಶಾಂಕ, y ಅಂತ ಬರ್ಕೊಳ್ಬೇಕು. ಎರಡದನ್ನು ಇದು x1 y1 ಮೊದಲನೇದು, x2 y2 ಅಂತ ಬರ್ಕೊಂಡು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. m1 ಇದ್ದ ಜಾಗದಲ್ಲಿ ಏನು ಬರಿಬೇಕು, ಮೊದಲನೇದು m1 ಆಯ್ತು. ಓಕೆ, 3 ಅಂತ ಬರಿಬೇಕು. ಇಂಟು, ಇದರ ಅರ್ಥ ಏನು, ಇಂಟು ಅಂತ ಅರ್ಥ. ಈ ಸೂತ್ರದಲ್ಲಿ m1 x2 ಅಂತ ಇದ್ರೆ m1 ಗುಣಿಸು x2 ಅಂತ ಅರ್ಥ, ಇಂಟು ಅಂತ. ಆಗ 3 ಇಂಟು ಎಷ್ಟು ಅಂತ ಬರಿಬೇಕು, 7 ಪ್ಲಸ್ ಇಲ್ಲಿ ಸೂತ್ರದಲ್ಲಿ ಏನು ಚಿಹ್ನೆ ಇದೆಯೋ ಅದನ್ನು ಹಾಗೇ ಬರ್ಕೊಳ್ಳಿ. m2 ಅಂತ ಹೇಳಿದ್ರೆ ಏನು, 2 ಇಂಟು x1 ಅಂತ ಹೇಳಿದ್ರೆ 1. ಅರ್ಥ ಆಯ್ತಲ್ವ? ಇಲ್ಲಿ ಸೂತ್ರದಲ್ಲಿರೋದು x1 ಅಂತ ಹೇಳಿದ್ರೆ ಇದು 2 ಬೈ m1 ಪ್ಲಸ್ m2. m1 ಅಂತ ಹೇಳಿದ್ರೆ ಏನು, 3 ಪ್ಲಸ್ 2 ಕಾಮ, ನೆಕ್ಸ್ಟ್ m1 ಇಂಟು ಪುನಃ m1 ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ 3, ಅದನ್ನು ಹಾಕ್ತೀರಾ. ಗುಣಿಸು, ಅರ್ಥ ಏನು, ಗುಣಿಸು. y2 ಅಂತ ಹೇಳಿದ್ರೆ y2 ಯಾವುದು, ಎಷ್ಟು, y2 6, ಮತ್ತೆ ಇಲ್ಲಿ ಸೂತ್ರದಲ್ಲಿ ಪ್ಲಸ್ ಇದೆ, ಪ್ಲಸ್ ಅನ್ನು ಬರಿತೀರಾ. m2 ಅಂತ ಹೇಳಿದ್ರೆ ಇದನ್ನು 2 ಬರಿತೀರಾ. ಇಂಟು y1 ಅಂತ ಹೇಳಿದ್ರೆ ಇಲ್ಲಿ ಹೋಗ್ತೀರಾ, ಏನು, y1 ಇದ್ದ ಜಾಗದಲ್ಲಿ ಏನು ಬರಿತೀರಾ, 1 ಅಂತ ಬರಿತೀರಾ. ಬೈ 3 ಪ್ಲಸ್ 2 ಅಂತ ಬರಿತೀರಾ. ಮಕ್ಕಳೇ ಇದನ್ನು ಹಚ್ಲಿಕ್ಕೆ ಗೊತ್ತಾಗ್ಬಿಟ್ರೆ ಏನೂ ಇಲ್ಲ. ಇದನ್ನು ಫಸ್ಟ್ ಈ ರೀತಿ ಬರ್ಕೊಳ್ಳಿ. ಮೊದಲನೇದನ್ನು x1 y1 ಅಂತ, ಎರಡನೇದನ್ನು x2 y2 ಅಂತ, ಇದನ್ನು m1 m2 ಅಂತ ಬರ್ಕೊಳ್ಳಿ. ಈ ಸೂತ್ರವನ್ನು ಸರಿಯಾಗಿ ಕಲ್ತ್ಕೊಳ್ಳಿ, ಆಮೇಲೆ ಸರಿಯಾಗಿ ಹಚ್ಕೊಂಡು ಬನ್ನಿ. ನೋಡಿ, 3 7 21, 2 2 4, 3 6 18, 2 1 2, ಮತ್ತು ಈ ಕೆಳಗೆ ಇದನ್ನು ಕೂಡಿಸಿದಾಗ ನಮಗೆ ಎಷ್ಟು ಬರುತ್ತೆ, 5 ಬರುತ್ತೆ. 21ಕ್ಕೆ 4 ಸೇರಿಸಿದ್ರೆ 25 ಆಯಿತು. 25 ಬೈ 5, 18 2 20 ಬೈ 5. ಈಗ ಬಾಕ್ಸಿ, ನೀವು ಬಾಕ್ಸ್ದಾಗ ಎಷ್ಟು ಬರ್ತದೆ, 5 25, 5 4 20. ಆಗ XY ಬೆಲೆ ಎಷ್ಟು ಬರ್ತದೆ, 5 ಮತ್ತು 4 ಬರ್ತದೆ ಮಕ್ಕಳೇ. ಈಸಿ ಇದೆಯಲ್ವಾ ಮಕ್ಕಳೇ? 23ನೇ ಪ್ರಶ್ನೆ. ಒಂದು ಪೆಟ್ಟಿಗೆಯಲ್ಲಿ 1 ರಿಂದ 15ರವರೆಗೆ ನಮೂದಾಗಿರುವ ಬಿಲ್ಲೆಗಳಿವೆ. ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಿಕ ಹೊರತೆಗೆದಾಗ ಅದು ಅವಿಭಾಜ್ಯ ಸಂಖ್ಯೆಯನ್ನು ಹೊಂದಿಲ್ಲದ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ. ಮಕ್ಕಳು ಈಗ ಇದು ಮಾಡುವಾಗ ನಿಮಗೆ 1 ರಿಂದ 15 ಒಂದು ಕಾಯಿನಲ್ಲಿ ಬಿಲ್ಲೆಗಳು ಅಂದರೆ ಕಾಯಿನ್ ಥರ ಇರ್ತದೆ ಅಂತ ತಿಳ್ಕೊಳ್ಳಿ. 1ರಲ್ಲಿ 1 ಬರೆದಿರ್ತಾರೆ, 2ನೇದರಲ್ಲಿ 2 ಅಂತ ಬರೆದಿರ್ತಾರೆ, 3ನೇದರಲ್ಲಿ 3 ಅಂತ ಬರೆದಿರ್ತಾರೆ. ಹಾಗೆ 15 ಕಾಯಿನ್ಸ್ ಇದೆ. ಒಂದೊಂದು ಕಾಯಿನಲ್ಲಿ ಒಂದೊಂದು ನಂಬರ್ ಬರೆದಿದ್ದಾರೆ. ಟೋಟಲ್ ಎಷ್ಟು ಕಾಯಿನ್ಸ್ ಇದೆ, ಬಿಲ್ಲೆಗಳನ್ನ ಕಾಯಿನ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದೇ ಥರ ರೂಪದಲ್ಲಿ ಇರ್ತದೆ. ಆಗ ಎಷ್ಟು ಕಾಯಿನ್ಸ್ ಇರ್ತದೆ, 15 ಇರ್ತದೆ. ಇಲ್ಲಿ ಇಂಪಾರ್ಟೆಂಟ್ ಆಗಿ ನೀವು ಏನು ಯೋಚನೆ ಮಾಡ್ಬೇಕಂತ ಹೇಳಿದ್ರೆ ಅವಿಭಾಜ್ಯ ಸಂಖ್ಯೆಯನ್ನು ಹೊಂದಿಲ್ಲದ ಅಂತ. ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ರೆ ಏನು ಅಂತ ಗೊತ್ತಿರಬೇಕು ಮಕ್ಕಳೇ. ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ರೆ ಆ ಸಂಖ್ಯೆ ಅದು 1 ಮತ್ತು
ಆ ಸಂಖ್ಯೆಯಿಂದ ಮಾತ್ರ ಡಿವೈಡ್ ಆಗೋದು, ಅದು ಭಾಗಾಕಾರ ಆಗೋದು. ಎಕ್ಸಾಂಪಲ್ ನಮಗೆ ಇದನ್ನು ಏನು ಹೇಗೆ ಕಂಡುಹಿಡಿತೀರ ಅಂದರೆ 1ರಿಂದ 15ರವರೆಗಿನ ಎಲ್ಲ ಸಂಖ್ಯೆಗಳನ್ನ ಬರ್ಕೊಳ್ಳಿ ಮಕ್ಕಳೇ. 1ರಿಂದ 15ರವರೆಗಿನ ಒಂದೊಂದು ಬಿಲ್ಲೆಯಲ್ಲಿ ಒಂದೊಂದು ಇರುತ್ತಲ್ವ ಕಾಯಿನ್ಲಿ, ಆಗ ಹಾಗೆ ಬರ್ಕೊಳ್ಳಿ. ಅವಿಭಾಜ್ಯ ಸಂಖ್ಯೆಯನ್ನು ಹೊಂದಿಲ್ಲದ ಫಲಿತಾಂಶ ಅಂತ ಹೇಳಿದ್ರೆ ನೋಡಿ ಮಕ್ಕಳೇ, ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ರೆ ಇದು ಅವಿಭಾಜ್ಯ ಸಂಖ್ಯೆ. ಯಾವುದು? 2 ಅವಿಭಾಜ್ಯ ಸಂಖ್ಯೆ. ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? 2. ಇದನ್ನು ಯಾವುದರಿಂದ ಭಾಗಿಸಬಹುದು? 1 ಮತ್ತೆ ಇದೇ ಸಂಖ್ಯೆಯಿಂದ 2ನೇರಿಂದ ಮಾತ್ರ ಭಾಗಿಸ್ಲಿಕ್ಕಾಗೋದು. 3 ನೋಡಿ ಯಾವ ಅವಿಭಾಜ್ಯ ಸಂಖ್ಯೆ? ಇದು ಸಹ ಅವಿಭಾಜ್ಯ ಸಂಖ್ಯೆ, ಅದು 1 ಮತ್ತು 3ರಿಂದ ಭಾಗ ಆಗ್ತದೆ. 4 ನೋಡಿ, ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಇದು ಯಾವುದರಿಂದ ಭಾಗ ಆಗುತ್ತೆ? 1ರಿಂದ ಭಾಗ ಆಗುತ್ತೆ, 2ರಿಂದ ಭಾಗ ಆಗುತ್ತೆ, ಮತ್ತೆ 4ನೇ ಮಗ್ಗಿಂದನೂ ಭಾಗ ಆಗುತ್ತೆ. 3 ಅಪವರ್ತನಗಳನ್ನು ಹೊಂದಿದೆ. ಅವಿಭಾಜ್ಯ ಸಂಖ್ಯೆ 1 ಮತ್ತು ಅದೇ ಸಂಖ್ಯೆಯನ್ನು ಹೊಂದಿರುವಂಥದ್ದನ್ನ ಏನಂತ ಹೇಳ್ತೀವಿ? ಅವಿಭಾಜ್ಯ ಸಂಖ್ಯೆ ಅಂತ. ಈಗ ನಿಮ್ಗೆ ಅರ್ಥ ಆಯ್ತು ಅಂತ ಕಾಣ್ತಲ್ವಾ ಯಾವುದೆಲ್ಲ ಅವಿಭಾಜ್ಯ ಸಂಖ್ಯೆ ಅಂತ? ಈಗ ನಾನು ರೌಂಡ್ ಆಫ್ ಮಾಡ್ತೀನಿ ನೋಡಿ. 3 ಅವಿಭಾಜ್ಯ ಸಂಖ್ಯೆ, ಮತ್ತೆ 5 ಅಷ್ಟೇ, 1 ಮತ್ತು 5ರಿಂದ ಮಾತ್ರ ಭಾಗ ಆಗೋದು. 7 ಅಷ್ಟೇ, 1 ಮತ್ತು 5ರಿಂದ ಮಾತ್ರ 7ರಿಂದ ಮಾತ್ರ ಭಾಗ ಆಗೋದು. 9 ಅವಿಭಾಜ್ಯ ಸಂಖ್ಯೆ ಅಲ್ಲ, ಬೆಸ ಸಂಖ್ಯೆ. ಯಾಕೆ ಅಂತೇಳಿದ್ರೆ ಇದನ್ನ 1ನೇ ಮಗ್ಗಿಲ್ ಹೋಗ್ತದೆ, ಮತ್ತೆ 3ನೇ ಮಗ್ಗಿಲ್ ಹೋಗುತ್ತೆ, ಆಮೇಲೆ 9ನೇ ಮಗ್ಗಿಲ್ ಹೋಗುತ್ತೆ. ಅರ್ಥ ಆಯ್ತಲ್ವಾ? ನಾವಿಗೆ ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ರೆ ಎಷ್ಟು ಅಪವರ್ತನಗಳನ್ನು ಹೊಂದಿರ್ತದೆ? ಬರೇ 2 ಅಪವರ್ತನ, 1 ಮತ್ತು ಅದೇ ಸಂಖ್ಯೆ. ನೋಡಿ ಈಗ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ ಇಷ್ಟನ್ನ. ಆಗ ನಾವು ಅವಿಭಾಜ್ಯ ಸಂಖ್ಯೆಯನ್ನು ಬಿಟ್ಟು ಬಾಕಿ ಸಂಖ್ಯೆಯನ್ನು ನೀವೇನು ಮಾಡಬೇಕು? 11 ಅವಿಭಾಜ್ಯ ಸಂಖ್ಯೆ, 13 ಅವಿಭಾಜ್ಯ ಸಂಖ್ಯೆ, ಆಮೇಲೆ 15 ಸಹ ಅವಿಭಾಜ್ಯ ಸಂಖ್ಯೆ ಅಲ್ಲ, ಯಾಕೆಂತಂದ್ರೆ ಅದು 3ರಿಂದ 5ರಿಂದ ಎಲ್ಲ ಭಾಗ ಆಗುತ್ತೆ. ಉಳಿದಿರುವಂತಹ ಸಂಖ್ಯೆಗಳು ಎ ಈಕ್ವಲ್ ಟು ಯಾವುದೆಲ್ಲ ಉಳಿದಿದೆ? ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ರೆ ಏನು ಅಂತ ಅರ್ಥ ಆಯ್ತು? ಉಳಿದಿರುವ ಸಂಖ್ಯೆ ಯಾವುದು? 1, 4 ಅದನ್ನೆಲ್ಲ ಬರ್ಕೊಳ್ಳಿ. ಈಗ ಯಾವುದೆಲ್ಲ ಅವಿಭಾಜ್ಯ ಸಂಖ್ಯೆ ಅಲ್ಲ, ಅವಿಭಾಜ್ಯ ಸಂಖ್ಯೆಯನ್ನು ಹೊಂದಿಲ್ಲದ ಅದನ್ನು ಬರ್ಕೊಳ್ಳಿ. ಅದೆಷ್ಟಿದೆ? 1, 2, 3, 4, 5, 6, 7, 8, 9 ಇದೆ. ಅದನ್ನು ನಾವು NA, ನಮಗೆ ಅಪೇಕ್ಷಿತ ಫಲಿತಾಂಶ ಎಷ್ಟು ಸಿಕ್ಕಿದೆ? 9. ಒಟ್ಟು ಫಲಿತಾಂಶ ಇದರಲ್ಲಿ ಎಷ್ಟು ಸಿಕ್ತು? 15. ಆಗ ಸಂಭವನೀಯತೆ P ಆಫ್ A ಈಕ್ವಲ್ ಟು NA/NS ಈಕ್ವಲ್ ಟು ಅಪೇಕ್ಷಿತ ಫಲಿತಾಂಶ ಬೈ ಒಟ್ಟು ಫಲಿತಾಂಶ ಅಂತ ನೀವು ಕಲ್ತಿದ್ದೀರಲ್ವ ಸೂತ್ರನ. ಅದನ್ನ ನಾವು ಸಾಂಕೇತಿಕವಾಗಿ ಹೀಗೆ ಬರಿತೀವಿ, NA/NS ಅಂತ. ಅಪೇಕ್ಷಿತ ಫಲಿತಾಂಶ ಎಷ್ಟು? 9 ಅದನ್ನು ಬರಿತೀವಿ. ಒಟ್ಟು ಫಲಿತಾಂಶ ಎಷ್ಟು? 15 ಅದನ್ನು ಬರಿತೀವಿ. ತುಂಬಾ ಈಸಿ ಇದೆಯಲ್ಲ ಮಕ್ಕಳೇ? ಅದೇ ಥರ ಏನು ಬೇಕಾದ್ರೂ ಕೇಳ್ಬೋದು. ಈ ರೀತಿ ಬಿಲ್ಲೆಗಳು ಕೊಟ್ಟು ಬರೀ ಸಮಸಂಖ್ಯೆಗಳು ಎಷ್ಟು ಮಾಡಿ, ನೀವೇ ಮಾಡಿ. ಸಮ ಸಂಖ್ಯೆಗಳನ್ನು ಹೊಂದಿರುವ ಫಲಿತಾಂಶ ಮತ್ತೆ ಬೆಸ ಸಂಖ್ಯೆಯನ್ನು ಹೊಂದಿರುವ ಫಲಿತಾಂಶ. ಆಮೇಲೆ ಏನು ಕೇಳ್ಬೋದು? ಸಮಸಂಖ್ಯೆಯನ್ನು ಹೊಂದಿರೋ ಫಲಿತಾಂಶ ಅಂತ ಹೇಳಿದ್ರೆ ಏನು ಬರೀತೀರಿ ನೀವು? ಯಾವುದೆಲ್ಲ ಸಮಸಂಖ್ಯೆಯಲ್ಲಿ? 2 ಇದೆ, 4 ಇದೆ, 6 ಇದೆ, 8 ಇದೆ, 10, 12, 14 ಇಷ್ಟು ಸಮಸಂಖ್ಯೆಯನ್ನು ಹೊಂದಿರುವ ಫಲಿತಾಂಶ. ಆಗ ಇದೆಷ್ಟು ಬಂದಿದೆ? 1, 2, 3, 4, 5, 6, 7. 7 ಬೈ ಎಷ್ಟು? ಒಟ್ಟು ಫಲಿತಾಂಶ ಸೇಮ್ 15. ಅರ್ಥ ಆಯ್ತಲ್ವಾ? ಅದೇ ಥರ ಬೆಸ ಸಂಖ್ಯೆಯನ್ನು ಹೊಂದಿರುವ ಫಲಿತಾಂಶ ಬರಿಬೋದು. ಮತ್ತು 2ರ ಅಪವರ್ತನಗಳು ಬರಿಬೋದು ನೀವು. ಅರ್ಥಾತ್ 2ನೇ ಮಗ್ಗಿ ಅಪವರ್ತ್ಯಗಳು, 2ನೇ ಮಗ್ಗಿ ಹೇಳ್ಕೊಂಡು ಹೋಗೋದು. 2, 1, 2, 2, 4, 2, 3, 6 ಆ ರೀತಿ ಬರ್ಬೋದು. ಅರ್ಥ ಆಯ್ತಲ್ಲ ಮಕ್ಕಳೇ? ಒಂದೇ ಕ್ವಶನ್ ಕೊಟ್ಟರು ನೀವು ಇಷ್ಟೆಲ್ಲ ಚಾನ್ಸಸ್ ಇದೆ ಕಲೀಲಿಕ್ಕೆ ಅಂತಿರೋದು ನಾನು ಹೇಳ್ತಾ ಇದ್ದೀನಿ. ಹೀಗೆಲ್ಲ ಕೇಳಿದ್ರು ನೀವು ಮಾಡ್ಬೋದು, ಈಸಿ ಇದೆ. ಓಕೆ, ಇದೊಂದು ಯಾವುದು ಸಂಭವನೀಯತೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಮಕ್ಕಳೇ 2 ಮಾರ್ಕಿಗೆ. ಸ್ವಲ್ಪ ಸಂಭವನೀಯತೆ ಲೆಕ್ಕಗಳನ್ನು ನೋಡ್ಕೊಳ್ಳಿ. ಆಮೇಲೆ ಇದು ಅಷ್ಟೇ, ಮೇಲಿಂದು M1 ಈ ಸೂತ್ರ ಕೇಳ್ಬೋದು, ಅಥವಾ ದೂರ ಕಂಡುಹಿಡಿಯೋಕ್ಕೆ ದೂರ ಸೂತ್ರ ಏನು ಹೇಳಿ? D ಈಕ್ವಲ್ ಟು ರೂಟ್ x2 ಮೈನಸ್ x1 ಹೋಲ್ ಸ್ಕ್ವಯರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವಯರ್ ಅಂತ ಕಲ್ತಿದ್ದೀರಲ್ವಾ? ಈ ಸೂತ್ರದ ಮೇಲೇನು ನಮ್ಗೆ ಏನು ಕೇಳ್ಬೋದು? ಪ್ರಶ್ನೆಗಳು ಕೇಳ್ಬೋದು. ಇಲ್ಲಿ 1 ವರ್ಡ್ ಆನ್ಸರ್ ಏನು ಕೇಳ್ತಾರೆ ನೋಡಿ ಈ ಪಾಠದಲ್ಲಿ ಕೇಳಬಹುದಂತ 1 ವರ್ಡ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಮೂಲ ಬಿಂದುವಿನಿಂದ XYಗಿರುವ ದೂರ ಏನು ಬರೀತೀರಾ? ರೂಟ್ x² ಪ್ಲಸ್ y². ಈ ಸೂತ್ರಗಳೆಲ್ಲ ನಿಮಗೆ ಕ್ಲಾಸಲ್ಲಿ ಹೇಳಿರ್ತಾರೆ. ಸ್ವಲ್ಪ ಇದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ದೂರ ಈ ಕ್ವಶನ್ ಮೇಲೂ ಈ ಫಾರ್ಮುಲಾದ ಮೇಲೇನು 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು ಮಕ್ಕಳು. ಓಕೆ, ಇದು 1 ವರ್ಡ್ ಆನ್ಸರ್ ಇರುವಂಥ ಕ್ವಶನ್. ನೆಕ್ಸ್ಟ್ ಕ್ವಶನ್ ಮಕ್ಕಳೇ, ಈಗ ಏನಂತ ಕೇಳಿದ್ರೆ 4 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ರಚಿಸಿ ಈ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ, ಓದ್ಕೊಳ್ಬೇಕಾದ್ರೆ ಸರಿಯಾಗಿ ಓದಿ, ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಇರುವಂತೆ ಒಂದು ಜೊತೆ ಜೊತೆ ಅಂತ ಹೇಳಿದ್ರೆ ಎಷ್ಟಾಗುತ್ತೆ? 2 ಸ್ಪರ್ಶಕವನ್ನು ಎಳೆಯಿರಿ ಅಂತ ಕೊಟ್ಟಿದ್ದಾರೆ. ಇದು ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು, ತುಂಬ ಈಸಿ, 100% ಬರುವಂಥ ಕ್ವಶನ್ಸ್ಗಳಲ್ಲಿ ಒಂದು.
ಮಕ್ಕಳೇ ಫಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಅಲ್ಲಿ ಕೊಟ್ಟಿರೋದು ಸ್ಪರ್ಶಕಗಳ ನಡುವಿನ ಕೋನ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿದೆಯಲ್ವಾ, ಈ ಕೋನವನ್ನು ಕೊಟ್ಟಿದ್ದಾರೆ. ಎಷ್ಟೊಂದು ಕೊಟ್ಟಿದ್ದಾರೆ, 60 ಡಿಗ್ರಿ. ನಮಗೆ ಈ ಕೋನ ಕೊಟ್ಟರೆ ನಮ್ಗೆ ಮಾಡೋಕ್ಕಾಗತ್ತಾ? ಆಗ ನಾವು ಫಸ್ಟ್ ಮಾಡಬೇಕಾಗಿದ್ದು 180ರಿಂದ 60 ಕಳೆದು ಎಷ್ಟು ಬರ್ತದೆ, 120 ಬರ್ತದೆ. ಇದು ಒನ್ ವರ್ಡ್ ಆನ್ಸರಿಗೂ ಬರುತ್ತೆ. ಹೇಗೆ ಅಂತ ಹೇಳಿದ್ರೆ, ಈ ಕೋನವನ್ನು ಕೊಟ್ಬಿಟ್ಟು ಈ ಕೋನವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಆಗ ಏನು ಮಾಡಬೇಕು ನೀವು, 180ರಿಂದ ಮೈನಸ್ ಮಾಡಿ ಇಲ್ಲಿ ಬರಿಬೇಕು. ಒನ್ ವರ್ಡ್ ಆನ್ಸರಿಗೆ ಕೇಳುವಂಥ ಕ್ವಶನಲ್ಲಿ ಇದೊಂದು. ಈಗ ಮೊದಲೇನು ಮಾಡ್ತೀರಾ, ಅಲ್ಲಿ ಕೇಳಿರುವಂಥದ್ದು ಇದಕ್ಕೆ ಅರ್ಧ ಮಾರ್ಕ್ ಮಕ್ಕಳೇ. ಈ 180 ಮೈನಸ್ 60 120 ಅಂತ ಬರಿತೀರಲ್ಲ, ಇದಕ್ಕೆ ಎಷ್ಟು ಸಿಗ್ತದೆ, ಅರ್ಧ ಮಾರ್ಕ್ ಸಿಗ್ತದೆ. ಆಮೇಲೆ ನೀವೇನು ಮಾಡ್ತೀರಾ, ತ್ರಿಜ್ಯ ಕೊಟ್ಟಿದ್ದಾರೆ. ತ್ರಿಜ್ಯ ಎಷ್ಟು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಅಲ್ಲಿ 4 ಸೆಂಟಿಮೀಟರ್. ಕೈವಾರದಲ್ಲಿ ನಿಮ್ಮ ಕೈವಾರದಲ್ಲಿ 4 ಸೆಂಟಿಮೀಟರ್ ಅಳ್ಕೊಂಡು ಕೇಂದ್ರ ಬಿಂದು ಇಲ್ಲಿ ಇಟ್ಕೊಂಡು ಏನು ಮಾಡ್ತೀರಾ, ಒಂದು ವೃತ್ತವನ್ನು ರಚಿಸ್ತೀರ 4 ಸೆಂಟಿಮೀಟರ್. ಆನಂತರ ಒಂದು ತ್ರಿಜ್ಯವನ್ನು ಇದನ್ನು ಹೇಳ್ಕೊಳ್ತೀರ. ಒಂದು ಇಲ್ಲಿಂದ ಇಲ್ಲಿ ಗಂಟ ಮಾತ್ರ ಒಂದು ತ್ರಿಜ್ಯ ಹೇಳ್ಕೊಳ್ತೀರ. ಮತ್ತು ಕೋನ ಮಾಪಕವನ್ನು ತಗೊಂಡು ಮಕ್ಕಳೇ, ಕೋನ ಮಾಪಕವನ್ನು ಈ ಲೈನ್ ಮೇಲೆ ಹೀಗೆ ಇಡ್ತೀರ. ಓಕೆ, ಹೀಗೆ ಇಟ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ, ಹೀಗೆ ಇಟ್ಕೊಳ್ತೀರ ಅಲ್ವಾ. ಈ ಬಿಂದುವಿನ ಮೇಲೆ ಕರೆಕ್ಟಾಗಿ ಇಟ್ಕೊಂಡು ಕೇಂದ್ರದ ಮೇಲೆ ಇಟ್ಕೊಂಡು ಈ ಲೈನ್ ಮೇಲೆ ಈ ಲೈನ್ ಇರಬೇಕು. ಇದು ಯಾವ ಕಡೆಯಿಂದ ಲೆಕ್ಕ ಹಾಕಬೇಕು, ಈ ಕಡೆಯಿಂದ. 180 170 ಅಂತ ಲೆಕ್ಕ ಹಾಕಬೇಡಿ. ಏನಂತ ಲೆಕ್ಕ ಹಾಕಬೇಕು ನೀವು, 10 20 30 40 ಅಂತ ಲೆಕ್ಕ ಹಾಕಿ ಎಷ್ಟು ಬರಬೇಕು, 120 ಬರಬೇಕಾದ್ರೆ ಅಲ್ಲಿಗೆ ಏನು ಮಾಡಬೇಕು, ನೀವು ಮಾರ್ಕ್ ಮಾಡಬೇಕು 120ಕ್ಕೆ ಲೈನನ್ನು ಎಳೀರಿ. ಆನಂತರ ಕೈವಾರದಲ್ಲಿ ನೀವು ಮೆಜರ್ಮೆಂಟ್ ತೊಗೋತೀರ ಅಲ್ವಾ, ಮುಕ್ಕಾಲು ತೊಗೋಬೇಕು. ಇಲ್ಲಿ ಇಟ್ಟು ಎಲ್ಲಿಡಬೇಕು, ಇಲ್ಲಿ ನಿಮ್ಮ ಕೈವಾರದ ತುದಿಯನ್ನು ಇಟ್ಟು ನೀವು ಎಷ್ಟು ಸೆಂಟಿಮೀಟರ್, ಮುಕ್ಕಾಲು, ಈ ಲೈನ್ದು ಮುಕ್ಕಾಲನ್ನು ತಗೊಳ್ತೀರ. ಇದನ್ನು ಹೀಗೆ ಮುಕ್ಕಾಲು ತಗೊಂಡು ಮಕ್ಕಳೇ, ಈ ಲೈನ್ದು ಮುಕ್ಕಾಲು ಅಂತ ಹೇಳಿದ್ರೆ ಈ ಲೈನ್ದು ಮುಕ್ಕಾಲನ್ನು ತಗೊಂಡು ಈ ರೀತಿಯ ಒಂದು ಇದು ಕಂಸವನ್ನು ಎಳೆಯೋದು. ಆನಂತರ ಚೇಂಜ್ ಮಾಡಬಾರ್ದು. ಇದು ಮೆಷರ್ಮೆಂಟ್ ಹೇಗಿದೆಯೋ ಅಷ್ಟೇ ಇಟ್ಕೊಂಡು ಪುನಃ ಇಲ್ಲಿ ಇಟ್ಟು ಹೀಗೆ ಎಳೆದು ಇಲ್ಲಿಂದ ಹೀಗೆ ಎಳಿತೀರ. ಆಮೇಲೆ ಇದೇ ಬಿಂದುವಿನಲ್ಲಿ ಇಟ್ಕೊಂಡು ಮೇಲೆಗೂ ಅಲ್ಲೇ ಹೇಳ್ಕೊಂಬಿಡಿ. ಇಲ್ಲಿ ಇಟ್ಟು ಇಲ್ಲಿಂದ ಹೀಗೆ ಇಂಟು ಬರುವ ಗಂಟೆ ಎಳಿಬೇಕು, ಕಂಸ ಅಂತ ಹೇಳ್ತೀವಿ. ಆಗ ಇದನ್ನು ಸೇರಿಸ್ಕೊಳ್ಳಿ ಈ ರೀತಿ. ಅರ್ಥ ಆಯ್ತಲ್ವಾ, ಕರೆಕ್ಟ್ ಈ ಪಾಯಿಂಟ್ನಿಂದ ಈ ಪಾಯಿಂಟಿಗೆ ಸೇರಿಸ್ಕೊಳ್ಳಿ. ಆಮೇಲೆ ಅದೇ ಥರ ಇದನ್ನು ಅಷ್ಟೇ ಏನು ಮಾಡಬೇಕು, ಅರ್ಧಕ್ಕಿಂತ ಜಾಸ್ತಿ ತೊಗೊಂಡಿದ್ದೀರಲ್ಲ, ಅರ್ಧಕ್ಕಿಂತ ಜಾಸ್ತಿ ತೊಗೊಂಡು ಇದನ್ನು ಏನು ಮಾಡ್ತೀರಾ, ಇಲ್ಲಿ ಇಟ್ಕೊಂಡು ಈ ರೀತಿ ಕಂಸವನ್ನು ಎಳಿತೀರ. ಆಮೇಲೆ ಇಲ್ಲಿಟ್ಟು ಸೇಮ್ ಅಲ್ಲಿ ಹೇಗೆ ಮಾಡಿದರೆ ಅದನ್ನ ರಿಪೀಟ್ ಮಾಡ್ತೀರಾ ಮಕ್ಕಳೇ. ಅದನ್ನು ರಿಪೀಟ್ ಮಾಡಿ ಎಳೆದು ಇಲ್ಲಿಂದ ಏನು ಮಾಡಬೇಕು, ಪುನಃ ಮೇಲೆಗೆ ಇಲ್ಲಿ ಇಟ್ಟು ಇದನ್ನು ಮೇಲೆ ಹೀಗೆ ಎಳೆದು ಇದನ್ನು ಎಲ್ಲಿ ಇದು ಕಟ್ಟಾಗ್ತದೋ ಅಲ್ಲಿವರೆಗೆ ಎಳ್ಕೊಂಡು ಹೋಗಿ ವೃದ್ಧಿಸ್ಕೊಂಡು ಹೋಗಿ. ಓಕೆ, ಎಲ್ಲಿ ಕಟ್ಟಾಗ್ತದೋ ಅದನ್ನು ಅಲ್ಲಿ ಗಂಟ ನಿಲ್ಲಿಸ್ಬಿಡಿ ಕಟ್ಟಾದ್ಮೇಲೆ. ನೆಕ್ಸ್ಟ್ ಇದನ್ನು 60 ಡಿಗ್ರಿ ಅಂತ ಬರೀರಿ, ಇಲ್ಲಿ 120 ಡಿಗ್ರಿ ಅಂತ ಬರೀರಿ. ಇದನ್ನು ಓ ಅಂತ, ಇದಕ್ಕೆ ಎ ಅಂತ, ಇದು ಪಿ, ಇದು ಬಿ ಅಂತ ಹೆಸರನ್ನು ಕೊಡಿ. ಇಲ್ಲಿ ಸ್ಪರ್ಶಕಗಳು ಯಾವುದು, ಎ ಪಿ ಮತ್ತು ಬಿ ಪಿ ಅಂತ ಹೇಳೋದು ಸ್ಪರ್ಶಕ. ಇಷ್ಟು ಬರೆದ್ರೆ ಮಕ್ಕಳು ಇದು 2 ಮಾರ್ಕಿನ ಪ್ರಶ್ನೆ. ಇದು ವೃತ್ತ ರಚಿಸೋದು 2 ಮಾರ್ಕಿನ ಪ್ರಶ್ನೆ. ಇದರಲ್ಲಿ ಇನ್ನೊಂದು ರೀತಿ ಕೇಳ್ಬೋದು. ಹೇಗೆ ಕೇಳ್ಬೋದು ಅಂದರೆ, ಇಲ್ಲಿ ಸ್ಪರ್ಶಕದ ನಡುವಿನ ಕೋನ, ಈ ಪ್ರಶ್ನೆಯಲ್ಲಿರೋದು ಸ್ಪರ್ಶಕದ ನಡುವಿನ ಕೋನ, ಅಥವಾ ಅವರು ತ್ರಿಜ್ಯದ ನಡುವಿನ ಕೋನ ಅಂತ ಕೇಳ್ಬೋದು. ಏನಂತ ಕೇಳ್ಬೋದು, ತ್ರಿಜ್ಯದ ನಡುವಿನ ಕೋನ. ಆಗ ಏನು ಮಾಡ್ತೀರಾ, ಏನಿಲ್ಲ, ಇದನ್ನು ಬರೆಯೋದು. ಈ ಮೈನಸ್ ಮಾಡೋ ಇದು ಬೇಡ, ಇದಿಲ್ಲ, ಇದು ಮಾಡೋ ಅವಶ್ಯಕತೆ ಇಲ್ಲ. ಈ ಒಂದು ತ್ರಿಜ್ಯವನ್ನು ಬಿಡಿಸ್ಕೊಳ್ಳೋದು. ಇಲ್ಲಿ ಎಷ್ಟು ಡಿಗ್ರಿ ಕೊಟ್ಟಿದ್ದಾರೆ ಅಂತ ನೋಡ್ಬಿಟ್ಟು ಅಷ್ಟು ಡಿಗ್ರಿಯನ್ನು ಇಲ್ಲಿ ಮೆಷರ್ ಮಾಡಿಕೊಂಡು ನೀವೇನು ಮಾಡಬೇಕು, ಇನ್ನೊಂದು ತ್ರಿಜ್ಯವನ್ನು ಎಳೆದು ಇದೇ ಥರ ಮುಕ್ಕಾಲು ತಗೊಂಡು ಮಾಡುವಂಥದ್ದು. ಅರ್ಥ ಆಯ್ತಲ್ಲ ಮಕ್ಕಳೇ, ಏನು ವ್ಯತ್ಯಾಸ ಇಲ್ಲ. ಒಂದೇ ಒಂದು ವ್ಯತ್ಯಾಸ ಏನು, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ತ್ರಿಜ್ಯ ಅಂತ ಹೇಳಿದ್ರೆ ಈ 180ರಿಂದ ಮೈನಸ್ ಮಾಡೋದು ತಪ್ತದೆ ಅಂತ ಅಷ್ಟೇ. ಓಕೆ, ನೆಕ್ಸ್ಟ್ 3 ಮಾರ್ಕ್ದ ಕ್ವಶನಿಗೆ ಹೋಗ್ತಾ ಇದ್ದೀವಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಘಾತ 4 3x ಘಾತ 2 ಪ್ಲಸ್ 4x ಪ್ಲಸ್ 5 ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² ಮೈನಸ್ 1ರಿಂದ ಭಾಗಿಸಿ. ಇದು ಸಹ ಅಷ್ಟೇ ಮಕ್ಕಳೇ, ಇದು ಬರುವಂತಹ ಕ್ವಶನ್ಸಲ್ಲಿ 100% ಬರುವಂತಹ ಕ್ವಶನ್ಗಳಲ್ಲಿ ಇದು ಸಹ ಒಂದು. ಕ್ಯೂ ಆಫ್ ಎಕ್ಸ್ ಮತ್ತು ಶೇಷವನ್ನು ಕಂಡುಹಿಡಿಯಿರಿ, ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಿರಿ ಅಂತ. ಅರ್ಥ ಆಯ್ತಲ್ವ, ಭಾಗಲಬ್ಧನ ಕ್ಯೂ ಆಫ್ ಎಕ್ಸ್ ಅಂತ ಹೇಳ್ತೀವಿ, ಶೇಷವನ್ನು ಆರ್ ಆಫ್ ಎಕ್ಸ್ ಅಂತ ಹೇಳ್ತೀವಿ. ಓಕೆ, ಕೋಶಿಯಂಟ್ ಆ್ಯಂಡ್ ರಿಮೈಂಡರ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಸೊ ಕ್ಯೂ ಅಂತ ಆರ್ ಅಂತ ಈ ಫಸ್ಟ್ ಲೆಟ್ರನ್ನು ಉಪಯೋಗಿಸಿದ್ದಾರೆ. ಈಗ ಆ ಲೆಕ್ಕವನ್ನು ಮಾಡೋಣ. ಪಿ ಆಫ್ ಎಕ್ಸ್ ಅನ್ನು ಈ ರೀತಿ ಬರ್ಕೊಳ್ಳಿ. ಆಮೇಲೆ ಇಲ್ಲೊಂದು x², ಇದು ನಾವು ಯಾವುದನ್ನ ಭಾಗಿಸ್ಬೇಕಂದ್ರೆ x² ಮೈನಸ್ 1. x² ಆದಮೇಲೆ x ಬರಬೇಕಿತ್ತು, x ಇಲ್ಲದ ಕಾರಣ ನಾನೇನು ಮಾಡ್ತಾ ಇದ್ದೀನಿ, x²
ಪ್ಲಸ್ 0 ಇಂಟು ಎಕ್ಸ್ ಮೈನಸ್ 1 ಅಂತ ಬರ್ಕೊಳ್ತಾ ಇದ್ದೀನಿ. ಯಾವುದನ್ನು ಭಾಗಿಸ್ಬೇಕೋ ಅದನ್ನು ಇಲ್ಲಿ ಮಧ್ಯದಲ್ಲಿ ಬರ್ಕೊಳ್ತೀವಿ. ಇಲ್ಲಿ ಬರಿಬೇಕಾದ್ರೆ ಎಕ್ಸ್ ಘಾತ 4 ಪ್ಲಸ್ 0 ಇಂಟು ಎಕ್ಸ್ ಘಾತ 3. ಯಾಕೆ ಎಕ್ಸ್ ಘಾತ 3 ಅಂತ ಬರ್ದೆ ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ ಘಾತ 3 ಒಂದು ಬಿಟ್ಟೋಗಿದೆ. ಎಕ್ಸ್ ಘಾತ 4 ಆದಮೇಲೆ ಎಕ್ಸ್ ಘಾತ 3 ಬರಬೇಕು, ಎಕ್ಸ್ ಘಾತ 2 ಬರಬೇಕು. ಲೆಕ್ಕ ಮಾಡುವಾಗ ತೊಂದರೆ ಆಗಬಾರ್ದು ಅಂತ 0 ಇಂಟು ಎಕ್ಸ್ ಘಾತ 3 0ನೇ ಬರ್ತದೆ ಅಲ್ವಾ. ಅದಕ್ಕೋಸ್ಕರ 0 ಇಂಟು ಎಕ್ಸ್ ಘಾತ 3 ಮೈನಸ್ 3x² ಆ್ಯಸ್ ಇಟ್ ಈಸ್ ಬರ್ತೀವಿ. ಮಕ್ಕಳೇ, ಇದನ್ನು ಯಾವುದರಿಂದ ಇಲ್ಲಿ ಗುಣಿಸ್ಬೇಕು ಯಾವುದರಿಂದ ಅಂತ ನೋಡಬೇಕಾದ್ರೆ ಈ ಎಕ್ಸ್ ಘಾತ 4 ಫಸ್ಟ್ ಇದೆಯಲ್ಲ ಮಕ್ಕಳೇ, ಅದನ್ನು ಇಲ್ಲಿ ಬರ್ಕೊಳ್ಳಿ. ಎಕ್ಸ್ ಘಾತ 4. ಈಗ ಎಕ್ಸ್ ಘಾತ 4ಅನ್ನು ಏನು ಮಾಡ್ತೀವಿ, ಎಕ್ಸ್ ಘಾತ 2ರಿಂದ ಭಾಗಿಸ್ಬೇಕಾಗಿದೆ. ಯಾವುದು ಇದಲ್ವಾ, ಇದರಿಂದ ಭಾಗಿಸಿ. ಆಗ ನೋಡಿ ಇಲ್ಲಿ 4ರಿಂದ ಇಲ್ಲಿ ಎಕ್ಸ್ ಘಾತ 4 ಅಂದರೆ 4ರಿಂದ 2 ಕಳೆದಾಗ ನಮಗೆ 2 ಬರ್ತದೆ. ಅರ್ಥ ಆಯ್ತಲ್ಲ. ಇದು ನಾವು ಸಣ್ಣ ಕ್ಲಾಸ್ನಲ್ಲೇ ಕಲ್ತಿದ್ದೀವಿ ಯಾವುದರಲ್ಲಿ, ಘಾತಾಂಕದ ನಿಯಮ. ಅಥವಾ ಇನ್ನೂ ಈಸಿಯಾಗಿ ಇನ್ನು ನಿಮ್ಗೆ ಇದು ಕಷ್ಟ ಮೈನಸ್ ಅಂತ ಹೇಳಿದ್ರೆ ಎಕ್ಸ್ ಎಷ್ಟು ಸಲ ಇದೆ, 4 ಸಲ ಇದೆ. ಕೆಳಗೆ ಎಕ್ಸ್ ಎಷ್ಟು ಸಲ ಇದೆ, 2 ಸಲ ಇದೆ. 2 ಎಕ್ಸ್ನ ಬಿಟ್ಟಾಕಿ, ಉಳಿದಿದೆಷ್ಟು ಎಕ್ಸ್ ಘಾತ 2. ಆಗ ಎಕ್ಸ್ ಘಾತ 2ರಿಂದ ಇದನ್ನು ಗುಣಿಸ್ಬೇಕು. ನೋಡಿ, ಎಕ್ಸ್ ಘಾತ 2 ಇಂಟು ಎಕ್ಸ್ ಘಾತ 2 ಏನಾಗುತ್ತೆ, ಎಕ್ಸ್ ಘಾತ 4. ಘಾತಗಳನ್ನು ಕೂಡಿಸಿ 2 2 4 ಆಗುತ್ತೆ. ಆಮೇಲೆ ಪುನಃ ಎಕ್ಸ್ ಘಾತ 2 ಮತ್ತು ಪ್ಲಸ್ 0 ಇಂಟು ಎಕ್ಸ್ ಅಂತ 0 ಇಂಟು ಯಾವುದೇ ನಂಬರ್ 0 ಬರ್ತದೆ. ಆದರೆ ನಿಮ್ಮ ಒಂದು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳೋದ್ರಿಂದ 0 ಇಂಟು ಎಕ್ಸ್ ಘಾತ 3 ಅಂತ ಬರ್ಕೊಳ್ಳಿ. ಎಕ್ಸ್ ಘಾತ 2 ಇಂಟು ಎಕ್ಸ್ ಘಾತ 3 ನಂಬರ್ ಮಾತ್ರ ಇಲ್ಲಿ 0 ಇಂಟು ಯಾವುದೇ ನಂಬರ್ ನಿಮಗೆ 0 ಬರೋದ್ರಿಂದ ನಾನು 0 ಬರ್ಕೊಂಡಿದ್ದೀನಿ. ಆಮೇಲೆ ಎಕ್ಸ್ ಘಾತ 2 ಮೈನಸ್ 1 ಎಕ್ಸ್ ಘಾತ 2 ಅಲ್ವಾ. 1 ಇಂಟು ಎಕ್ಸ್² ಆಗುತ್ತೆ. ಈಗ ಇದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಮೈನಸ್ ಚಿಹ್ನೆ ಹಾಕೊಂಡು ನಾವು ಮಾಡ್ಕೋಬೇಕು, ಕಳಿಬೇಕು. ನಾವು ಭಾಗಾಕಾರ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪು ಕಳಿಯುತ್ತಾನೆ. ಈಗ ಕಳಿಯುವಾಗ ಇಲ್ಲಿರುವ ಚಿಹ್ನೆ ಇದೇನಿಲ್ಲ ಅಂತಂದರೆ ಪ್ಲಸ್ ಅಂತ ಅರ್ಥ. ಪ್ಲಸ್ ಇದ್ದ ಚಿಹ್ನೆ ಏನಾಗುತ್ತೆ, ಮೈನಸ್ ಆಗುತ್ತೆ. ಪ್ಲಸ್ ಇದ್ದ ಚಿಹ್ನೆ ಮೈನಸ್ ಆಗುತ್ತೆ. ಇಲ್ಲಿ ಮೈನಸ್ ಇರೋದ್ರಿಂದ ಇದೇನಾಗುತ್ತೆ, ಪ್ಲಸ್ ಆಗುತ್ತೆ. ಆಗ ಎಕ್ಸ್ ಘಾತ 4 ಮೈನಸ್ ಎಕ್ಸ್ ಘಾತ 4 ಕ್ಯಾನ್ಸಲ್ ಆಯಿತು. ಇದು ಕ್ಯಾನ್ಸಲ್ ಆಗುತ್ತೆ, ಯಾಕಂದರೆ ಒಂದು ಪ್ಲಸ್ ಒಂದು ಮೈನಸ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಇದು ಆಲ್ರೆಡಿ ಇಲ್ಲ, ಅದೇನಾದರೂ ಬಂದೆ ಅಂತ ಹೇಳೋದಕ್ಕೋಸ್ಕರ ಬರೆದಿದ್ದು. ಪ್ಲಸ್ ಈಗ ನಾವು ಇದನ್ನು ಮರೆತು ಇದನ್ನು ಯೋಚನೆ ಇಟ್ಕೋಬೇಕು. 1x², 3ರಿಂದ 1 ಕಳೆದಾಗ ನಮಗೆ ಎಷ್ಟು ಬರ್ತದೆ, 2x² ಬರ್ತದೆ. ಯಾಕೆ 2x² ಅಂದರೆ ಇದೆರಡರಲ್ಲಿ ದೊಡ್ಡದು 3ರ ಹಿಂದೆ ಮೈನಸ್ ಇರೋದ್ರಿಂದ ಮೈನಸ್ 2x ಘಾತ 2. ಮತ್ತು ಕೆಳಗೆ 4x ಪ್ಲಸ್ 5. ಯಾಕೆ ಇದು 3ನ್ನು 2 ಜೊತೆಗೆ ಇಳಿಸ್ಕೊಂಡೆ ಅಂತ ಹೇಳಿದ್ರೆ ಇಲ್ಲಿ ನಾನು 3 ಅಂಕಿಗಳನ್ನು ತಗೊಂಡಿದ್ದೀನಲ್ವ, ಅದಕ್ಕೋಸ್ಕರ ನಾನು 3 ಅನ್ನು ಜೊತೆಗೆ ಇಳಿಸ್ಕೊಳ್ಬೋದು. ಇದ್ರೆ ಈ ರೀತಿ x² ಮೈನಸ್ 1 ಅಂತ ಬರ್ಕೊಂಡಿದ್ರೆ ನಾನು ಇಲ್ಲೂ ಎಷ್ಟು ತೊಗೋಬೋದು, 3ಅನ್ನು ತೊಗೋಬೋದು. ಈಗ ಮೈನಸ್ 2 ಹೇಗೆ ಬಂತು ಅಂತ ಹೇಳಿದ್ರೆ ಈಗ ಇಲ್ಲಿ ಕೊನೆ ಪದ ಯಾವುದಿದೆ, 2 ಮೈನಸ್ 2x². ಅದನ್ನು ಬರ್ಕೊಳ್ಳಿ. ಮೈನಸ್ 2x² ಭಾಗಿಸು ಯಾವುದರಿಂದ, ಇದರಿಂದನೇ ಭಾಗಿಸಿದ್ರು, ಇದರಿಂದ ನೋಡಿ ಫಸ್ಟಕ್ಕೂ x²ಇಂದನೇ ಭಾಗಿಸಿದರೆ, ಈಗಲೂ ನೀವು ಯಾವುದರಿಂದ ಭಾಗಿಸ್ತೀರಾ, x² ಭಾಗಿಸ್ತೀರಾ. ಆಗ x² ಎರಡು ಕಡೆ ಮೇಲೆ ಕ್ಯಾನ್ಸಲ್ ಆಗಿರೋದ್ರಿಂದ ನಮಗೇನು ಬರುತ್ತೆ, -2. ಆಗ ನಾವು ಇದು ನೆಕ್ಸ್ಟ್ ಯಾವ ನಂಬರ್ನ ಬರಿಬೇಕು, ಭಾಗಲಬ್ಧದಲ್ಲಿ 2 ಅಂತ ಬರಿಬೇಕು. ಯಾವ 2, -2. ಯಾಕಂದರೆ ಇಲ್ಲಿ ಮೈನಸ್ ಇತ್ತಲ್ವಾ, ಈಗ -2. ಈಗ -2ರಿಂದ ಇದನ್ನು ಗುಣಿಸಿ. ಮೈನಸ್ ಇಂಟು ಪ್ಲಸ್ ಮೈನಸ್ 2 ಇಂಟು x² 2x². ಮೈನಸ್ ಇಂಟು ಪ್ಲಸ್ ಮೈನಸ್ 2 0ಲಿ 0x ಅಲ್ವಾ. ಮೈನಸ್ ಇಂಟು ಮೈನಸ್ ಪ್ಲಸ್ 2 1ಲಿ 2. ಈಗ ಏನು ಮಾಡ್ಬೇಕು, ನಾವು ಚಿಹ್ನೆಗಳನ್ನ ಚೇಂಜ್ ಮಾಡಬೇಕು. ಮೈನಸ್ ಇದ್ದಿದ್ದು ಪ್ಲಸ್ ಆಗ್ತದೆ ಅಲ್ವಾ, ಪ್ಲಸ್ ಇದ್ದಿದ್ದು ಮೈನಸ್ ಆಯಿತು. ಇದು ಕ್ಯಾನ್ಸಲ್ ಆಯಿತು. ಈಗ 4ರಿಂದ 0x ಅನ್ನು ಕಳೆದ್ರೆ ನಮಗೆ 4x ಬರುತ್ತೆ. 5ರಿಂದ 2 ಕಳೆದಾಗ ನಮಗೆ 3 ಬರುತ್ತೆ. ಇದು ಏನಾಗಿರ್ತದೆ, ಇದು ಶೇಷ ಆಗಿರ್ತದೆ. ಮಕ್ಕಳೇ, ನಿಮಗೆ ಕೆಲವರಿಗೆ ಇದು ತುಂಬ ಏನಪ್ಪ ತುಂಬ ಎಳಿತಿದ್ದಾರೆ ಅಂತ ಅನಿಸ್ಬೋದು, ಸ್ಲೋ ಆಗಿ ಹೇಳ್ತಾ ಇದ್ದಾರೆ ಅಂತ. ಯಾರು ನಿಮಗೆ ತುಂಬ ಸ್ಲೋ ಇದು ಅಂತ ಅನಿಸ್ತದೆ ಅಂತ ಹೇಳಿದ್ರೆ ಸ್ವಲ್ಪ ಫಾಸ್ಟ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಓಕೆ, ಕೆಲವರಿಗೆ ಅರ್ಥ ಆಗದವರು ಇದನ್ನು ಗಮನ ಇಟ್ಟು ಹೇಗೆ ಮಾಡಿದ್ದಾರೆ ಈಚ್ ಸ್ಟೆಪ್ಪನ್ನು ಸ್ಲೋ ಆಗಿ ಅರ್ಥ ಮಾಡಿದ್ದು. ನಾನು ಯಾರಿಗೆ ಮ್ಯಾಥ್ಸ್ ಸ್ವಲ್ಪ ಕಷ್ಟ ಅಂತಿದೆ ಅಂಥವರಿಗೆ ಇದು ಮ್ಯಾಥ್ಸ್ ಈಸಿ ಆಗಬೇಕು ಅಂತೇಳಿ ಈ ರೀತಿ ಸ್ಲೋ ಆಗಿ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಸ್ಟೆಪ್ಪನ್ನು ಬಿಡಿಸಿ ಹೇಳ್ತಾ ಇದ್ದೀನಿ. ನಿಮಗೆ ಯಾರಿಗೆಲ್ಲ ತುಂಬ ಈಸಿ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ಫಾಸ್ಟ್ ಮಾಡ್ಕೊಂಡು ನೋಡ್ಕೊಂಡು ಹೋಗಿ. ಓಕೆ, ಅದರಲ್ಲೇ ಮುಂದುವರಿದು ಎಕ್ಸ್ ಘಾತ 3 ಮೈನಸ್ 3x² ಪ್ಲಸ್ x ಪ್ಲಸ್ 2 ಅನ್ನು g(x) ಎಂಬ ಬಹುಪದೋಕ್ತಿಯಿಂದ ಭಾಗಿಸಿದಾಗ ಸಿಗುವ ಭಾಗಲಬ್ಧ ಮತ್ತು ಶೇಷಗಳು ಕ್ರಮವಾಗಿ x -2 ಮೈನಸ್ 2x ಅಂದರೆ ಭಾಗಲಬ್ಧ ಇದಂತೆ, ಶೇಷ -2x ಪ್ಲಸ್ 4 ಆದರೆ g(x) ಅನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ.
ಹೀಗೆ ಕೊಟ್ಟಾಗ ಮಕ್ಕಳೇ ಇದನ್ನು ಬರ್ಕೊಳ್ಳಿ. ಇದನ್ನು ನಿಮಗೆ ಗೊತ್ತಿರಬೇಕು. ಭಾಜ್ಯ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ನಾವು ಸಣ್ಣದರಲ್ಲೇ ಕಲ್ತಿದ್ದೀವಿ ಅಲ್ವಾ. ಈಗ ನಮಗೆ ನೋಡಿ ಭಾಜ್ಯ ಕರೆಕ್ಟ್ ಆಗಬೇಕಾದ್ರೆ 10 ಈಕ್ವಲ್ ಟು, ಈಗ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. 2 5 10, 10ಕ್ಕೆ 0 ಸೇರಿಸಿದ್ರೆ ಎಷ್ಟು ಬರುತ್ತೆ 10. ಇದೆರಡು ಸಮ ಬರಬೇಕು, ಆಗನೇ ನಾವು ಭಾಗಿಸಿದ ಕರೆಕ್ಟ್ ಅಂತ ನಾವು ಸಣ್ಣ ಕ್ಲಾಸ್ನಲ್ಲಿ ಕಲ್ತಿದ್ದೀವಿ. ಅದನ್ನೇ ಇಲ್ಲಿ ಸೂತ್ರದಲ್ಲಿ ಬರೆದಿದ್ದಾರೆ ಅಷ್ಟೇ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಭಾಜಕವನ್ನು ಏನಂತ ಬರೆದಿದ್ದಾರೆ ಜಿ ಆಫ್ ಎಕ್ಸ್ ಇಂಟು ಭಾಗಲಬ್ಧವನ್ನು ಕ್ಯೂ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್ ಅಂತ ಬರೆದಿದ್ದಾರೆ. ಈಗ ಇದನ್ನು ನಾವೇನು ಮಾಡಬೇಕು, ನಮಗೆ ಕಂಡುಹಿಡಿಬೇಕಾಗಿರೋದು ಯಾವುದನ್ನೆಲ್ಲ ಕೊಟ್ಟಿದ್ದಾರೆ ಅವರು ಅದನ್ನು ಬರ್ಕೊಳ್ಬೇಕು. ಇಲ್ಲಿ ಎಲ್ಲವನ್ನ ಈ ರೀತಿ ಬರ್ಕೊಳ್ಳಿ. ಪಿ ಆಫ್ ಎಕ್ಸ್ ಅನ್ನು ಬರ್ಕೊಳ್ಳಿ, ಕೊಟ್ಟಿದ್ದಾರೆ. ಕ್ಯೂ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಭಾಗಲಬ್ಧ ಶೇಷನು ಕೊಟ್ಟಿದ್ದಾರೆ, ಇದನ್ನು ಬರ್ಕೊಳ್ಳಿ. ಆಮೇಲೆ ಈ ಸೂತ್ರವನ್ನು ಬರ್ಕೊಳ್ಬೇಕು. ಇಂಪಾರ್ಟೆಂಟ್ ಏನು, ಈ ಸೂತ್ರವನ್ನು ಬರ್ಕೊಳ್ಬೇಕು. ಈ ಸೂತ್ರ ಅಂತ ಹೇಳಿದ್ರೆ ಪಿ ಆಫ್ ಎಕ್ಸ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬೇಕು, ಇದು ಭಾಜ್ಯ. ಜಿ ಆಫ್ ಎಕ್ಸ್ ಅಂತ ಹೇಳಿದ್ರೆ ಭಾಜಕ, ಕ್ಯೂ ಆಫ್ ಎಕ್ಸ್ ಅಂತ ಹೇಳಿದ್ರೆ ಭಾಗಲಬ್ಧ ಪ್ಲಸ್ ಆರ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಶೇಷ ಅಂತಿರೋದು ನಿಮಗೆ ಇದು ಗೊತ್ತಾಗಿರ್ಬೇಕು. ಆಮೇಲೆ ಇದನ್ನು ನಾವು ಒಂದು ರೂಪಕ್ಕೆ ತರಬೇಕು. ಹೇಗೆ ತರ್ತೀರಾ ಅಂದರೆ ಪಿ ಆಫ್ ಎಕ್ಸ್ ಈಕ್ವಲ್ ಟು ಇದನ್ನ ಈ ಪ್ಲಸ್ ಆರ್ ಆಫ್ ಎಕ್ಸ್ ಇದೆಯಲ್ವಾ, ಇದನ್ನೇನು ಮಾಡಬೇಕು ಈಚೆ ತರಬೇಕು. ಆಗೇನಾಗುತ್ತೆ ಮೈನಸ್ ಆರ್ ಆಫ್ ಎಕ್ಸ್ ಆಗುತ್ತೆ. ಆಮೇಲೆ ಈ ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಕಂಡುಹಿಡಿಬೇಕಾಗಿದ್ದು ಜಿ ಆಫ್ ಎಕ್ಸ್ ಆಗಿರೋದ್ರಿಂದ ಈ ಕ್ಯೂ ಆಫ್ ಎಕ್ಸ್ ಅನ್ನು ಕೆಳಗೆ ಬರೀತೀರಾ. ಸೂತ್ರ ಹಾಗಾಗುತ್ತೆ ಪಿ ಆಫ್ ಎಕ್ಸ್ ಮೈನಸ್ ಆರ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಕ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್. ಈಗ ಏನು ಬರೀತೀರಾ, ಪಿ ಆಫ್ ಎಕ್ಸ್ ಏನು ತೊಗೊಂಡಿದ್ದೀರೋ ಅದನ್ನು ಎಕ್ಸ್ ಘಾತ 3 ಅದನ್ನು ಹಾಗೆ ಬರೀತೀರಾ. ಆಮೇಲೆ ಮೈನಸ್ ಹಾಕಿ ಬ್ರ್ಯಾಕೆಟ್ ಹಾಕ್ಕೊಂಡು -2x + 4, ಯಾಕೆಂದರೆ ಆರ್ ಆಫ್ ಎಕ್ಸ್ ಹೀಗೆ ಕೊಟ್ಟಿದ್ದಾರೆ, ಬೈ ಕ್ಯೂ ಆಫ್ ಎಕ್ಸ್ ಅನ್ನು x - 2 ಅಂತ ಬರೀತೀರಾ. ಇಲ್ಲಿ ಎಕ್ಸ್ ಘಾತ 3 -3x² + x + 2. ಇಲ್ಲಿ ನೋಡಿ ಮಕ್ಕಳೇ ಮೈನಸ್ ಇರೋದ್ರಿಂದ ಬ್ರ್ಯಾಕೆಟ್ ಹಾಕಿದ್ದೀನಿ. ಮೈನಸ್ ಇಂಟು ಮೈನಸ್ ಏನಾಯಿತು ಪ್ಲಸ್ ಆಯಿತು, ಪುನಃ ಮೈನಸ್ ಇಂಟು ಪ್ಲಸ್ ಏನಾಯಿತು ಮೈನಸ್ ಆಯಿತು. ಈಗ ಒಂದೇ ಥರ ಇರುವ ನಂಬರ್ನ ನೋಡಿ ಇಲ್ಲಿ ಪಿಂಕ್ ಕಲರ್ಲಿ ಮಾಡಿದ್ದೀನಿ. ಇದು ಎಕ್ಸ್ ಮತ್ತು 2 ಸಜಾತಿಯ ಪದಗಳು ಅಲ್ವಾ, ಲೈಕ್ ಟರ್ಮ್ಸ್. ಈಗ x³ 3x², ಎಕ್ಸ್ ಮತ್ತು 2x ಅನ್ನು ಕೂಡಿಸಿದಾಗ ನಮಗೆ ಎಷ್ಟು ಬರ್ತದೆ 3x ಬರ್ತದೆ. 4ರಿಂದ 2 ಕಳಿಬೇಕು, ಯಾಕಂದರೆ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ, ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಕಳಿಯೋದು. 4ರಿಂದ 2 ಕಳೆದ್ರೆ 2 ಬರ್ತದೆ. ಎಂಥ ಚಿಹ್ನೆಯನ್ನು ಹಾಕಬೇಕು, ಮೈನಸ್ ಚಿಹ್ನೆ, ಯಾಕೆಂದರೆ ದೊಡ್ಡ ಸಂಖ್ಯೆಯ ಹಿಂದೆ ಮೈನಸ್ ಚಿಹ್ನೆ ಇರೋದ್ರಿಂದ, ಬೈ x - 2. ಇಷ್ಟು ಮಾಡಿ ಆದಮೇಲೆ ಈ ಸುಲಭ ರೂಪಕ್ಕೆ ತಂದಾದ್ಮೇಲೆ ಬಾಕ್ಸಿ x - 2 2ರಿಂದ ಮೇಲೆದನ್ನು ಬಾಕ್ಸೋದು, ಮೇಲೆದನ್ನು ಕೆಳಗೆ ನಂಬರಿಂದ ಅಲ್ವಾ ಛೇದದಿಂದ ಬಾಕ್ಸೋದು. ಈಗ ನಾವು ಕಂಡುಹಿಡಿಬೇಕು ಯಾವುದರಿಂದ ಬಾಗಿಸ್ಬೇಕು ಅಂತ. ಆಗ ನಾನು ಏನು ಮಾಡಬೇಕು, ಮೊದಲ ಸಂಖ್ಯೆಯನ್ನು ಯಾವುದನ್ನು x³ ಯಾವುದರಿಂದ ಬಾಗಿಸಿ ನೋಡಬೇಕು, ಎಕ್ಸ್ನಿಂದ ಬಾಗಿಸಿ ನೋಡಬೇಕು. ನೋಡಿ x³ ಬೈ ಎಕ್ಸ್ ಅಂತ ಮಾಡಿ. ಈಗ ಇಲ್ಲಿ 3x ಇದೆ, ಇಲ್ಲಿ 1x ಇದೆ. ಆಗ 3ರಿಂದ 1 ಕಳೆದ್ರೆ ಎಷ್ಟು ಬರ್ತದೆ x ಘಾತ 2. ಆಗ ಯಾವುದರಿಂದ ಗುಣಿಸ್ಬೇಕು ನಾನು, x ಘಾತ 2ರಿಂದ ಗುಣಿಸ್ಬೇಕು. x ಘಾತ 2 ಇಂಟು x ಘಾತ 3. ಮಕ್ಕಳೇ ಇಲ್ಲಿ 2 x ಆದಮೇಲೆ 2 ಇದಕ್ಕೆ ಏನು ಬರೆಯೋದು ಬೇಡ, 0. ಏನಾದರೂ x² ಅಂತ ಇದ್ದಿದ್ರೆ ನಾನೇನು ಬರಬೇಕಿತ್ತು, ಎಕ್ಸ್ ಅನ್ನು ಬರ್ಕೊ ಆಗಲೇ ಮಾಡಿದ್ದೀನಿಲ್ಲ ಕಳೆದ ಹಿಂದಿನ ಲೆಕ್ಕದಲ್ಲಿ ಆ ರೀತಿ ಮಾಡ್ಕೋಬೇಕು. ಇಲ್ಲಿ 2 ಇರೋದ್ರಿಂದ ಇದರಲ್ಲಿ ಏನು ಅವಶ್ಯಕತೆ ಇಲ್ಲ. x² ಇಂಟು x³ ಆಯಿತು 2, ಆಗ 2x² ಆಯಿತು. ಈಗ ಏನು ಮಾಡ್ತೀರಾ, ಕಳಿತೀರಾ. ಪ್ಲಸ್ ಇದ್ದಲ್ಲಿ ಮೈನಸ್ ಹಾಕಿದ್ದೀರಾ, ಮೈನಸ್ ಇದ್ದಲ್ಲಿ ಪ್ಲಸ್ ಹಾಕಿದ್ದೀರಾ, ಇದು ಕ್ಯಾನ್ಸಲ್ ಆಯಿತು. ಇಲ್ಲಿ -3x² + 2x² ಇರೋದ್ರಿಂದ 3ರಿಂದ 2 ಕಳೆದಾಗ 1x². ದೊಡ್ಡ ಸಂಖ್ಯೆ ಹಿಂದೆ ಮೈನಸ್ ಇರೋದ್ರಿಂದ ನೀವು -1x² ಅಂತ ಬರೀತೀರಿ. ಈಗ ಇಳಿಸ್ಕೋಬೇಕಾದ್ರೆ ಬರೇ 3x ಅನ್ನು ಮಾತ್ರ ಇಳಿಸ್ಕೋಬೇಕು, ಯಾಕೆಂತ ಹೇಳಿದ್ರೆ ಇಲ್ಲಿ 2 ಅಂಕಿ ಇರೋದ್ರಿಂದ ನೀವು ನಮಗೆ 3 ಬೇಡ, 2 ಸಾಕು ಆಯಿತಾ. ನೆಕ್ಸ್ಟು 3x ಅನ್ನು ಇಳಿಸ್ಕೊಂಡಿದ್ದೀನಿ, ಇದು ಕಳೆದಾಗ ಬಂದಿದ್ದು. ಈಗ ಯಾವುದರಿಂದ ಗುಣಿಸ್ಬೇಕು ಅಂತ ಬೇಕಲ್ಲ, ಆಗ ನಾವೇನು ಮಾಡಬೇಕು, ಪುನಃ ಇಲ್ಲಿ ಏನಿದೆ x² ಇದೆ. ಎಂಥ x², -x², ಅಲ್ಲಿ ಬರೀರಿ -x² ಭಾಗಿಸು 2 x, ಇದರಿಂದ ಬಾಗಿಸಿ. ಆಗ 2ರಿಂದ 1 ಹೋದರೆ ಎಷ್ಟಾಗುತ್ತೆ, 1x ಆಯಿತು. ಇಲ್ಲಿ -x ಅಂತ ಬರೀತೀರಾ. ಆಗ ಇಲ್ಲಿ ಎಷ್ಟು ಬರಿಬೇಕು ನಾವು, -x ಗುಣಿಸಿ. ಮೈನಸ್ ಇಂಟು ಪ್ಲಸ್ ಮೈನಸ್ x ಇಂಟು x ಘಾತ 2, ಮೈನಸ್ ಇಂಟು ಮೈನಸ್ ಪ್ಲಸ್ x ಇಂಟು 2 2x. ಈಗ ಇದೂ ಅಷ್ಟೇ, ಮೈನಸ್ ಮಾಡಿದಾಗ ಮೈನಸ್ ಇದ್ದಲ್ಲಿ ಪ್ಲಸ್ ಆಯಿತು, ಪ್ಲಸ್ ಇದ್ದಲ್ಲಿ ಮೈನಸ್ ಆಯಿತು, ಕ್ಯಾನ್ಸಲ್ ಆಯಿತು. 3ರಿಂದ 2 ಕಳೆದ್ರೆ 1x. ಈಗ ಇಳಿಸ್ಕೋಬೇಕಾಗಿದೆ ಯಾವುದನ್ನು, -2 ಇಳಿಸ್ಕೊಂಡಿದ್ದೀನಿ. ಈಗ ಯಾವ ನಂಬರ್, ಇಲ್ಲಿ 1 ಅಂತ ತಗೊಳ್ತೀರಿ. ಯಾಕೆಂತ ಹೇಳಿದ್ರೆ ಇಲ್ಲಿ 1x ಇರೋದು, ಇಲ್ಲಿ ಬೇರೆ x ಇರೋದು. 1 ಇಂಟು x 1x ಇಂಟು ಮೈನಸ್ 1 2 2. ಈಗ ಕಳೆದಾಗ ಇಲ್ಲಿ ಮೈನಸ್ ಆಗುತ್ತೆ, ಇಲ್ಲಿ ಏನಾಗುತ್ತೆ ಪ್ಲಸ್ ಚಿಹ್ನೆ ಬರುತ್ತೆ, ಇದು ಕ್ಯಾನ್ಸಲ್ ಆಯಿತು. ಇದು -2 + 2 ಕ್ಯಾನ್ಸಲ್ ಆಯಿತು. ಶೇಷ ಎಷ್ಟು ಬಂತು, 0 ಬಂತು.
ಆಗ ನಮಗೆ ಆನ್ಸರ್ ಎಷ್ಟು ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಭಾಗಲಬ್ಧ ಬಂದಿದೆ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ 1 ಈ ರೀತಿ ಮಾಡಬೇಕು ಮಕ್ಕಳೇ. ನೆಕ್ಸ್ಟ್ ಲೆಕ್ಕ, ಒಂದು ಆಯತಾಕಾರದ ಜಮೀನಿನ ಕರ್ಣವು ಅದರ ಚಿಕ್ಕ ಬಾಹುವಿಗಿಂತ 20 ಮೀಟರ್ ಹೆಚ್ಚಾಗಿದೆ. ಮಕ್ಕಳೇ ಪ್ರಶ್ನೆಯನ್ನು ಓದ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಚಿಕ್ಕ ಬಾಹುವು ದೊಡ್ಡ ಬಾಹುವಿಗಿಂತ 10 ಮೀಟರ್ ಕಡಿಮೆ ಇದೆ. ಆ ಆಯತಾಕಾರದ ಜಮೀನಿನ ಬಾಹುಗಳ ಅಳತೆಯನ್ನು ಕಂಡುಹಿಡಿಯಿರಿ ಅಂತ. ಇದು ಕೊಟ್ಟ ತಕ್ಷಣ ನೀವೇನು ಮಾಡಬೇಕು, ಒಂದು ಚಿತ್ರನ ಬಿಡಿಸ್ಬೇಕು. ಏನು ಚಿತ್ರ ಬಿಡಿಸ್ಬೇಕು? ಆಯತದ ಚಿತ್ರವನ್ನು ಬಿಡಿಸ್ಬೇಕು. ಎಲ್ರಿಗೂ ಗೊತ್ತಿದೆಯಲ್ವ ಆಯತದ ಚಿತ್ರ? ಇಲ್ಲಿ ನೋಡಿ ಮಕ್ಕಳೇ, ಇದೊಂದು ಆಯತದ ಚಿತ್ರ ನೋಡಿ. ಪ್ರಶ್ನೆಯನ್ನು ಸರಿಯಾಗಿ ಓದ್ಕೋಬೇಕು. ಸರಿಯಾಗಿ ಓದ್ಕೊಂಡಾಗ ಏನು ಹೇಳಿದರಲ್ಲಿ, ಒಂದು ಆಯತಾಕಾರದ ಜಮೀನಿನ ಕರ್ಣವು ಅದರ ಚಿಕ್ಕ ಬಾಹುವಿಗಿಂತ ಎಷ್ಟಿದೆ 20 ಮೀಟರ್ ಹೆಚ್ಚಾಗಿದೆ. ನೀವು ಬರ್ಕೊಳ್ಳಿ, ಇಲ್ಲಿ ನಿಮಗೆ ಅರ್ಥ ಆಗ್ಲಿಕ್ಕೋಸ್ಕರ ನೀವು ಬರ್ಕೊಳ್ತೀರಾ. ಕರ್ಣವು ಚಿಕ್ಕ ಬಾಹುವಿಗಿಂತ 20 ಮೀಟರ್ ಹೆಚ್ಚಾಗಿದೆ, ಅಲ್ಲಿ ಇರಲಿ. ನೆಕ್ಸ್ಟ್, ಚಿಕ್ಕ ಬಾಹು ದೊಡ್ಡ ಬಾಹುವಿಗಿಂತ 10 ಮೀಟರ್ ಕಡಿಮೆ ಇದೆ. ನೆಕ್ಸ್ಟ್, ಯಾವ್ದು ಕೊಟ್ಟಿಲ್ಲ? ದೊಡ್ಡ ಬಾಹು ಕೊಟ್ಟಿಲ್ಲ ಅಲ್ವಾ? ಆಗ ದೊಡ್ಡ ಬಾಹುವನ್ನು ಎಕ್ಸ್ ಅಂತ ಫಸ್ಟ್ ಮಾಡಬೇಕು. ಫಸ್ಟ್ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಂಡು ಇಲ್ಲಿ ಬರ್ದಿಟ್ಕೊಳ್ಳಿ. ಕರ್ಣ ಬೇಕು ನನಗೆ, ಚಿಕ್ಕ ಬಾಹು ಬೇಕು. ಚಿಕ್ಕ ಬಾಹು ಮತ್ತು ಕರ್ಣ ಎಲ್ಲ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಚಿಕ್ಕ ಬಾಹು 20 ಮೀಟರ್, ಕರ್ಣವು ಚಿಕ್ಕ ಬಾಹುವಿಗಿಂತ 20 ಮೀಟರ್ ಹೆಚ್ಚಾಗಿದೆ. ಚಿಕ್ಕ ಬಾಹು ದೊಡ್ಡ ಬಾಹುವಿಗಿಂತ 10 ಮೀಟರ್ ಕಡಿಮೆ ಇದೆ ಅಂತ. ಯಾವ್ದು ಕೊಟ್ಟಿಲ್ಲದೆ ಇರೋದು? ದೊಡ್ಡ ಬಾಹುವನ್ನು ಕೊಟ್ಟಿಲ್ಲ. ಆಗ ನಾವು ದೊಡ್ಡ ಬಾಹುವನ್ನು ಏನಂತ ತಗೊಳ್ತೀವಿ? ಎಕ್ಸ್ ಅಂತ ತಗೊಳ್ತೀವಿ. ಈಗ ಚಿಕ್ಕ ಬಾಹು ಏನಾಗಿದೆ? ಚಿಕ್ಕ ಬಾಹು ದೊಡ್ಡ ಬಾಹುವಿಗಿಂತ, ಇದು ದೊಡ್ಡ ಬಾಹು ಅಲ್ವಾ? ದೊಡ್ಡ ಬಾಹುವಿಗಿಂತ ಎಷ್ಟಂತೆ? 10 ಮೀಟರ್ ಕಡಿಮೆ ಅಂತೆ. ಆಗ ಎಕ್ಸ್ ಮೈನಸ್ 10 ಅಂತ ಬರಿತೀವಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ಕರ್ಣ ಏನಂತೆ? ಚಿಕ್ಕ ಬಾಹುವಿಗಿಂತ, ಚಿಕ್ಕ ಬಾಹು ಎಷ್ಟು ಅಂತ ಬರ್ದಿದ್ದೀನಿ ನಾನು? ಎಕ್ಸ್ ಮೈನಸ್ 10, ಅದಕ್ಕಿಂತ ಎಷ್ಟಂತೆ? 20 ಮೀಟರ್ ಹೆಚ್ಚಾಗಿದೆ. ಆಗ ಏನು ಮಾಡಬೇಕು? ಪ್ಲಸ್ ಮಾಡಬೇಕು. ಹೆಚ್ಚಾಗಿದೆ ಅಂತ ಹೇಳಿದ್ರೆ ಏನು ಮಾಡ್ತೀರಾ ಮಕ್ಕಳೇ? ಪ್ಲಸ್ ಮಾಡ್ತೀರಾ. ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ಈಗ ನಾನು ದೊಡ್ಡ ಬಾಹುವನ್ನು ಏನು ಹಾಕಿದ್ದೀನಿ? ಎಕ್ಸ್ ಹಾಕಿದ್ದೀನಿ. ಚಿಕ್ಕ ಬಾಹುವನ್ನು 10 ಮೀಟರ್ ಕಡಿಮೆ, ದೊಡ್ಡ ಬಾಹುವಿಗಿಂತ 10 ಮೀಟರ್ ಕಡಿಮೆ. ಆಗ ಎಕ್ಸ್ ಮೈನಸ್ 10. ಕರ್ಣವು ಇದಕ್ಕಿಂತ, ಯಾವುದಕ್ಕಿಂತ? ಚಿಕ್ಕ ಬಾಹುವಿಗಿಂತ 20 ಮೀಟರ್ ಜಾಸ್ತಿ. ಆಗ ನೋಡಿ, ಎಕ್ಸ್ ಕರ್ಣ ಏನಾಗಿದೆ? ಎಕ್ಸ್ ಪ್ಲಸ್ 10 ಇದ್ದಿದ್ದು, ಸಾರಿ ಎಕ್ಸ್ ಮೈನಸ್, ಚಿಕ್ಕ ಬಾಹು ಅಂದರೆ ಎಕ್ಸ್ ಮೈನಸ್ 10 ಪ್ಲಸ್ 20. ನೋಡಿ, ಒಂದು ಪ್ಲಸ್ ಒಂದು ಮೈನಸ್ ಕಳಿತೀರ, ನಿಮ್ಗೆ ಗೊತ್ತಿದೆ. 20ರಿಂದ 10 ಕಳೆದ್ರೆ ಎಷ್ಟಾಗುತ್ತೆ? ಪ್ಲಸ್ 10. ಆಗ ನಮಗೆ ಕರ್ಣ ಎಷ್ಟು ಬಂತು? ಎಕ್ಸ್ ಪ್ಲಸ್ 10. ಹೇಗೆ ಎಕ್ಸ್ ಪ್ಲಸ್ 10 ಬಂದು ಗೊತ್ತಾಯ್ತಲ್ಲ? ಈಗ ಇದನ್ನು ನೋಡಿದ ತಕ್ಷಣ ನಿಮಗೆ ಈ ರೀತಿ ಬಂದ ತಕ್ಷಣ ಆಯತ, ಚೌಕ ಎಲ್ಲ ಬಂದರೆ ಅದು ಯಾವ ಆಕೃತಿ? ಲಂಬಕೋನ ಇರ್ತದೆ. ಲಂಬಕೋನ ಬಂತು ಅಂತ ಹೇಳಿದ್ರೆ ಪೈಥಾಗೋರಸ್ನ ಪ್ರಮೇಯ ಯೋಚನೆ ಇಟ್ಕೊಳ್ಬೇಕು ಮಕ್ಕಳೇ. ಪೈಥಾಗೋರಸ್ನ ಪ್ರಮೇಯದಲ್ಲಿ ಇದು ಲಂಬಕೋನ ಆದರೆ ವಿಕರ್ಣದ ಮೇಲಿನ ವರ್ಗವು ಅಲ್ವಾ? AC ಸ್ಕ್ವಯರ್ ಇಸ್ ಈಕ್ವಲ್ ಟು AB ಸ್ಕ್ವಯರ್ ಪ್ಲಸ್ BC ಸ್ಕ್ವಯರ್. ಅದನ್ನು ಬರೀತೀರಾ, ಬರೆದು ಹಚ್ತೀರಾ. AC ಸ್ಕ್ವಯರ್ ಅಂತ ಹೇಳಿದ್ರೆ ಕರ್ಣ ಹಾಕೊಂಡಿದ್ದೀರಾ. ಎಕ್ಸ್ ಪ್ಲಸ್ 10 ಹೋಲ್ ಸ್ಕ್ವಯರ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ 10 ಹೋಲ್ ಸ್ಕ್ವಯರ್. ಇದು ಯಾವ ರೂಪದಲ್ಲಿದೆ? A ಪ್ಲಸ್ B ಹೋಲ್ ಸ್ಕ್ವಯರ್ ರೂಪದಲ್ಲಿದೆ. ನಿಮ್ಗೆ ಗೊತ್ತಿದೆ ಸೂತ್ರ, A ಸ್ಕ್ವಯರ್ ಪ್ಲಸ್ 2AB ಪ್ಲಸ್ B ಸ್ಕ್ವಯರ್ ಅಂತ ಸೂತ್ರ ಅಲ್ವಾ? A ಪ್ಲಸ್ B ಹೋಲ್. ಇಲ್ಲಿ ಎಕ್ಸ್ ಇದ್ದ ಜಾಗದಲ್ಲಿ ಏನು ಬರುತ್ತೆ? ಎಕ್ಸ್ ಸ್ಕ್ವಯರ್ ಪ್ಲಸ್ 2 ಇದ್ದಲ್ಲಿ 2 ಇಂಟು ಎಕ್ಸ್ ಇದ್ದಲ್ಲಿ ಎಕ್ಸ್, ಬಿ ಅಂತಿದ್ದು 10 ಅಂತ ಬರಿತೀರಾ, ಪ್ಲಸ್ B ಸ್ಕ್ವಯರ್ ಅಂದರೆ 10 ಸ್ಕ್ವಯರ್ ಈಕ್ವಲ್ ಟು ಈ ಎಕ್ಸ್ ಸ್ಕ್ವಯರ್ನ ಹಂಗೆ ಬರೀತೀರಾ. ಇದು A ಮೈನಸ್ B ಹೋಲ್ ಸ್ಕ್ವಯರ್ ಸೂತ್ರ. ಅರ್ಥ ಆಯ್ತಲ್ವಾ? ಅದೇನು? A ಸ್ಕ್ವಯರ್ ಮೈನಸ್ 2AB ಪ್ಲಸ್ B ಸ್ಕ್ವಯರ್ ಆಗುತ್ತಲ್ವಾ? ಇಲ್ಲಿ A ಇದ್ದ ಜಾಗದಲ್ಲಿ ಎಕ್ಸ್ ಸ್ಕ್ವಯರ್, A ಸ್ಕ್ವಯರ್ ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವಯರ್. ಇಲ್ಲಿ ಸೂತ್ರದಲ್ಲಿ ಮೈನಸ್ ಇದೆ, ಮೈನಸ್ 2 ಇಂಟು ಸೂತ್ರದಲ್ಲೇ ಇರುವಂಥದ್ದು A ಅಂತ ಹೇಳಿದ್ರೆ ಎಕ್ಸ್ ಇಂಟು B ಅಂತ ಹೇಳಿದ್ರೆ 10 ಪ್ಲಸ್ 10 ಸ್ಕ್ವಯರ್. ಈಗ ನೀವು ಇದನ್ನು ಸುಲಭ ರೂಪಕ್ಕೆ ತನ್ನಿ. ಎಕ್ಸ್ ಸ್ಕ್ವಯರ್ ಪ್ಲಸ್ 2 20x ಪ್ಲಸ್ 10 100 ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಆಸ್ ಇಟ್ ಈಸ್ ಬರೆದಿದ್ದೀನಿ, ಮೈನಸ್ 20x ಬರ್ತದೆ ಪ್ಲಸ್ 100. ಇದನ್ನು ಒಂದು ಕಡೆಗೆ ತಗೊಬನ್ನಿ. ಇಲ್ಲಿ ಈಕ್ವಲ್ ಟು ಇರೋದ್ರಿಂದ ಎಲ್ಲವನ್ನು ಈಚೆ ತನ್ನಿ. ಆಗ ಏನಾಯಿತು? ಎಕ್ಸ್ ಸ್ಕ್ವಯರ್ ಪ್ಲಸ್ 20x ಪ್ಲಸ್ 100. ಈ ಎಕ್ಸ್ ಸ್ಕ್ವಯರ್ನ ಸೇರಿಸಿದಾಗ ಎಷ್ಟು ಬರ್ತದೆ? 2x ಸ್ಕ್ವಯರ್. ಆಗ ಈಚೆ ಬರುವಾಗ ಮೈನಸ್ 2x ಸ್ಕ್ವಯರ್. ಇಲ್ಲಿ ಮೈನಸ್ 20 ಇದ್ದಿದ್ದು ಈಚೆ ಬರುವಾಗ ಪ್ಲಸ್ 20x ಮೈನಸ್ ಪ್ಲಸ್ 100 ಇದ್ದಿದ್ದು ಈಚೆ ಬರುವಾಗ ಮೈನಸ್ 100 ಈಕ್ವಲ್ ಟು 0. ನೋಡಿ, ಪ್ಲಸ್ 100 ಮೈನಸ್ 100 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಎಕ್ಸ್ ಸ್ಕ್ವಯರ್ ಮತ್ತು ಮೈನಸ್ ಎಕ್ಸ್ ಸ್ಕ್ವಯರ್ ಇದೆ, ಕಳೆದಾಗ ನಮ್ಗೆ ಏನು ಬರ್ತದೆ? ಮೈನಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ 20 ಮತ್ತು 20 2 ಪ್ಲಸ್ ಇರೋದ್ರಿಂದ ಕೂಡಿಸ್ತೀನಿ, 20 40 40x ಈಕ್ವಲ್ ಟು 0.
ಇಲ್ಲಿ ಮೈನಸ್ ಇರೋದ್ರಿಂದ ನಾನು ಫಸ್ಟ್ ಮೈನಸ್ಸಿಂದ ಗುಣಿಸ್ತೀನಿ ಮಕ್ಕಳೇ. ಆಗ ನನಗೆ ಎಕ್ಸ್ ಸ್ಕ್ವಯರ್ ಮೈನಸ್ ಇದ್ದಿದ್ದೇನಾಗುತ್ತೆ ಪ್ಲಸ್ ಆಗುತ್ತೆ, ಎಕ್ಸ್ ಸ್ಕ್ವಯರ್ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ 40x = 0. ಇಲ್ಲಿ ಸಾಮಾನ್ಯ ಅಂತ ಹೇಳಿದ್ರೆ ಎರಡು ಕಡೆನೂ ಎಕ್ಸ್ ಇದೆ, ಅದನ್ನು ಹೊರಗೆ ತೆಗಿತೀನಿ, ಉಳಿಯೋದು x - 40 = 0. ಈಗ x = 0 ಅಥವಾ x - 40 = 0. x = -40 ಏನು ಮಾಡ್ತೀನಿ, ಆಚೆ ತಗೊಂಡೋದಾಗ ಏನಾಗುತ್ತೆ +40. ಆಗ ಅದರ ಉದ್ದ ಎಷ್ಟಾಗುತ್ತೆ 40 ಆಗುತ್ತೆ. ಅಗಲ 40ರಿಂದ 10 ಕಳೆದಾಗ ಎಷ್ಟು ಬಂತು 30. ಅರ್ಥ ಆಯ್ತಲ್ವ? ಚಿಕ್ಕ ಬಾಹು ದೊಡ್ಡ ಬಾಹು ಅಂತ ಕೇಳಿದಾರಲ್ವ, ಉದ್ದ ಅಗಲ ಈಗಳು ಕೊಟ್ಟಿದಾರಲ್ವ, ಇದು ನಿಮಗೆ ಬೇಕಾದಂತಹ ಅಳತೆ ನೋಡಿ. ಇದು ಒಂದು ಇಂಪಾರ್ಟೆಂಟ್ ಕ್ವಶನ್, ರಿಪೀಟೆಡ್ ಕ್ವಶನ್ ಮಕ್ಕಳೇ. ರಿಪೀಟೆಡ್ ಕ್ವಶನ್ ಅಂತ ಹೇಳ್ತಿದ ತಕ್ಷಣ ನೀವು ಅಯ್ಯೋ ಇದೇ ಕ್ವಶನ್ ಬರ್ತದೆ ಅಂತಲ್ಲ, ಈ ತ್ರಿಭುಜದ ವಿಸ್ತೀರ್ಣ ಅಂತ ಹೇಳೋದು 100% ಕೇಳಿರ್ತಾರೆ. ಏನು ಚೇಂಜ್ ಆಗಿರುತ್ತೆ, ಈ ನಂಬರ್ಸ್ ಚೇಂಜ್ ಆಗಿರುತ್ತೆ ಅಷ್ಟೇ ಅಲ್ವಾ. ನೀವು ಚಿಕ್ಕದ್ರಲ್ಲೇ ಎಲ್ಲ ಹಾಲು ಕುಡಿಯೋಕೆ ಅಮ್ಮ ಕಲಿಸಿದ್ದಾರೆ, ತಿನ್ನಕ್ಕೆ ಕಲಿಸಿದ್ದಾರೆ, ಈಗಲೂ ಹೇಳ್ಕೊಡ್ಬೇಕಾ? ಇಲ್ಲ ತಾನೇ, ಒಂದು ಹೇಳ್ಕೊಟ್ಬಿಟ್ರೆ ಸಾಕು, ಅದನ್ನು ನೀವು ಮಾಡ್ಕೊಳ್ಬೋದು ಅಲ್ವಾ. ಈಗ ನಿಮ್ಮಮ್ಮ ಹಾಲು ಕುಡಿಯೋಕೆ ಕಲಿಸಿದ್ರೆ ಈಗ ನೀವು ಹಾರ್ಲಿಕ್ಸ್ ಬೇಕಾದ್ರೂ ಕುಡಿಬೋದು, ಪಾಯಸ ಬೇಕಾದ್ರೂ ಕುಡಿಬೋದು, ಏನು ಬೇಕಾದ್ರೂ ಕುಡಿಬೋದು. ಅದೇ ಥರ ಇದು ಸಹ ಲೆಕ್ಕ ಸಹ. ಅರ್ಥ ಆಯ್ತಾ? P16 Q32 R18 ಶೃಂಗಬಿಂದುವನ್ನು ಹೊಂದಿರುವ PQR ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ವಿಸ್ತೀರ್ಣ ಅಂತ ಹೇಳಿದ ತಕ್ಷಣ ನಿಮ್ಗೆ ಕಣ್ಮುಂದೆ ಏನು ಬರಬೇಕು, ಸೂತ್ರ ಬರಬೇಕು. ಸೂತ್ರ ಯಾವುದು? ವಿಸ್ತೀರ್ಣ ಅರ್ಧ ಇಂಟು x1 y2 - y3 ಪ್ಲಸ್ x2 y3 - y1 ಪ್ಲಸ್ x3 y1 - y2. ಮಕ್ಕಳೇ, ಇದನ್ನು ಹೇಗೆ ಈಸಿಯಾಗಿ ನೆನಪಿಟ್ಕೋಬೇಕು ಅಂತ ಹೇಳಿ 1 2 3 ನೆನಪಲ್ಲಿ ಇಟ್ಕೊಳ್ಳಿ. ಎಲ್ಲ ಕಡೆ ಎಕ್ಸ್ ವೈ ಮೈನಸ್ ವೈ ಪ್ಲಸ್ ಹಾಕೋಬೇಕು. x2 ಬೇಡ, ಎಕ್ಸ್ ವೈ ಮೈನಸ್ ವೈ ಸೇಮ್ ಇದನ್ನು ಏನು ಬರೀತಿರೋ ಅದನ್ನೇ ರಿಪೀಟ್ ಮಾಡಿ ಬರ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಆಮೇಲೆ ನೋಡಿ ಸೈಕಲ್ 1 2 3 ಫಸ್ಟು 1 2 3 ಮತ್ತು ಇಲ್ಲಿ ಪ್ಲಸ್ ಆದ ತಕ್ಷಣ 2ರಿಂದ ಸ್ಟಾರ್ಟ್ ಮಾಡೋದು. 2 3 1 ಹಂಗೆ ಬರೀರಿ, 2 3 1. ಅದಾದಮೇಲೆ 3ರಿಂದ ಸ್ಟಾರ್ಟ್ ಮಾಡೋದು. 3 1 2 3 1 2. ಈಸಿ ಇದೆಯಲ್ವಾ? 1 2 3ನೇ ಈಗ ಬರ್ಕೊಂಡು ಇದನ್ನು ಬರ್ಕೊಳ್ಳಿ. ಇದು ಇಂಪಾರ್ಟೆಂಟ್. ಇದು ಗೊತ್ತಿದ್ರೆ ನೀವು ಮಾಡ್ಬೋದು. ಓಕೆ, ಸೂತ್ರವನ್ನು ಕಲ್ತ್ಬಿಟ್ರೆ ನೀವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋದು ಈಸಿ. 1/2 ಸೂತ್ರದಲ್ಲೇ ಇರುವಂಥದ್ದು. x1 ಇದ್ದ ಜಾಗಕ್ಕೆ ನೀವು ಫಸ್ಟ್ ಇದನ್ನು ಬರ್ಕೊಳ್ಬೇಕು ಮಕ್ಕಳು. ಯಾವುದನ್ನು ಬರ್ಕೋಬೇಕು? ಈ ರೀತಿ ಬರ್ಕೊಳ್ಬೇಕು. x1 y1 x2 y2 x3 y3. ಇಲ್ದಿದ್ರೆ ನಿಮಗೆ ಖಂಡಿತ ಕನ್ಫ್ಯೂಸ್ ಆಗುತ್ತೆ. ಫಸ್ಟ್ ಮಾಡಬೇಕಾಗಿದ್ದು ನೀವು ಕೊಟ್ಟದ್ದನ್ನು x1 ಯಾವುದು x2 ಯಾವುದು ಅಂತ ಮೊದಲನೇ x1 y1 ಅಂತ x2 y2 ಅಂತ ಮತ್ತು x3 y3 ಅಂತ ಬರ್ಕೊಳ್ಳೋದು ಇಂಪಾರ್ಟೆಂಟ್. ಆಮೇಲೆ ಇಲ್ಲಿ x1 ಇದ್ದ ಜಾಗಕ್ಕೆ ಇಲ್ಲಿ x1 ಏನಂತ ಮಾಡ್ಕೊಂಡಿದ್ರೆ ಅದನ್ನು ಹೀಗೆ ಬರೀರಿ. 1 ಮತ್ತು ಬ್ರ್ಯಾಕೆಟ್ 2 ಮೈನಸ್ ನೋಡಿ y2 ಅಂತ ಹೇಳಿದ್ರೆ ಇಲ್ಲಿಗೆ ಬರ್ತೀವಿ 2 ಮೈನಸ್ 8 ಆದಮೇಲೆ ಪ್ಲಸ್ ಚಿಹ್ನೆ ಪುನಃ 3 x2 ಅಂತ ಹೇಳಿದಾಗ ನಾವೇನು ತಗೋತೀವಿ 3 ಬ್ರ್ಯಾಕೆಟ್ ಹಾಕ್ತೀವಿ. ಇಲ್ಲಿ y3 ಅಂತಿದೆ, y3 ಅಂತ ಇದ್ದಾಗ ಏನು 8 ಮೈನಸ್ ಆಮೇಲೆ y3 ಆದಮೇಲೆ ಯಾವುದನ್ನು ಬರಿಬೇಕು? ನಾನು y1 ಅನ್ನು ಬರಿಬೇಕು. y1ಗೆ ಇಲ್ಲಿ ಹೋಗ್ತೀನಿ, ಇಲ್ಲಿ 6 ಇದೆ ಅದನ್ನು ಬರಿತೀನಿ. ಪ್ಲಸ್ ಪುನಃ ಇಲ್ಲಿ ಸೂತ್ರದಲ್ಲಿ x3 ಇದೆ, ಆಗ ನಾನು x3 ಯಾವುದನ್ನು ತಗೊಳ್ತೀನಿ? 10 ತಗೊಳ್ತೀನಿ, ಬ್ರ್ಯಾಕೆಟ್ ಹಾಕ್ತೀನಿ. y1 ಯಾವುದು 6 ಮೈನಸ್ y2 ಯಾವುದು y2 2. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ 1/2 ಇಂಟು 1 8ರಿಂದ 2 ಕಳಿತೀನಿ, ಆಗ -6 ಪ್ಲಸ್ 3 8ರಿಂದ 6 ಕಳೆದ್ರೆ 2 ಪ್ಲಸ್ 10 ಇಂಟು 6ರಿಂದ 2 ಕಳೆದ್ರೆ 4 ಗುಣಿಸಿ -6 3 2 6 14 40 ಪ್ಲಸ್ 6 -6 ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ 40 ಉಳ್ಕೊಳ್ತದೆ. 1/2 ಆಮೇಲೆ ಬಾಗಿಸ್ತೀರ ನೀವು 2 20 40 ಅಂತ. ಇಂಪಾರ್ಟೆಂಟ್ ಏನು ಇಲ್ಲಿ ತಪ್ಪಾಗ್ತದೆ ಅಂತ ಎಲ್ಲಾದರೂ ಮಧ್ಯದಲ್ಲೇ ಇದರಿಂದ ಹೊಡೆಯೋಕ್ಕೆ ಹೋಗಬೇಡಿ. ಈ ಬ್ರ್ಯಾಕೆಟ್ ಒಳಗಿರುವಂತಹ ಎಲ್ಲ ಕ್ರಿಯೆಯನ್ನು ಮಾಡ್ಕೊಂಡು ಬಂದು ಲಾಸ್ಟಿಗೆ ಉತ್ತರ ಬರ್ತಲ್ಲ ಅದನ್ನು ಮಾತ್ರ 1/2ರಿಂದ ಹೊಡಿಬೇಕು. ಇದನ್ನು ಚದರಮಾನಗಳು ಅಂತ ಆನ್ಸರ್ಲಿ ಬರ್ದಿರ್ಬೇಕು ಮಕ್ಕಳು. ನೆಕ್ಸ್ಟ್ ಪ್ರಶ್ನೆ ಇದರಲ್ಲೇ ABC ತ್ರಿಭುಜದ ಶೃಂಗಬಿಂದುಗಳು A 1 4 B -2 ಹಿಂಗೆ ಕೊಟ್ಟಿದ್ದಾರೆ. ಸಿ ಕೊಟ್ಟು AD ಯು BCಯ ಮಧ್ಯರೇಖೆಯಾಗಿದೆ, ADಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದೆ. ಆಗ ನೀವು ಫಸ್ಟ್ ಚಿತ್ರ ಬಿಡಿಸ್ಕೊಳ್ಬೇಕು ಮಕ್ಕಳೇ. ABC ಅಂತ ಹೇಳೋ ಒಂದು ತ್ರಿಭುಜವನ್ನು ಬಿಡಿಸ್ಕೊಳ್ಳಿ. ಇಲ್ಲಿ ನಮಗೆ ಕೊಟ್ಟಿದ್ದಾರೆ BCಯ ಮಧ್ಯಬಿಂದು D ಅಂತ. ಇದರ ಉದ್ದವನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ದಾರೆ. ಫಸ್ಟ್ ನೀವೇನು ಮಾಡ್ತೀರಾ?
ಉದ್ದವಾಗಿ ಇದನ್ನು ಮಧ್ಯಬಿಂದು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಮಧ್ಯಬಿಂದು ಸೂತ್ರ ಕಲ್ತಿರ್ಬೇಕು. ನೋಡಿ, ಈ ಪಾಠದಲ್ಲಿ ಮಧ್ಯಬಿಂದು ಸೂತ್ರ, ದೂರದ ಸೂತ್ರ, ತ್ರಿಭುಜದ ಸೂತ್ರ ಮತ್ತು M:n ಅದೊಂದು ಸೂತ್ರ ಇಂಪಾರ್ಟೆಂಟ್. ನೋಡಿ ಎಷ್ಟು ಮಾರ್ಕಿಗೆ ಬಂತು ಈ ಪಾಠ. ಆಗ ನೀವು ಸರಿಯಾಗಿ ಕಲ್ತ್ಕೊಂಡ್ರೆ ಇದರಲ್ಲೇ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡ್ಬೋದ್ರೆ, ಯಾವುದಾದ್ರೂ ಇದರಲ್ಲಿ ಇದು ಅಥವಾ ಇದು ಆದರೂ ನೀವು ಇದನ್ನು ಕಲ್ತಿದ್ರೆ ನಿಮಗೆ ಗ್ಯಾರಂಟಿ ಕ್ವಶನ್ಸ್ಗಳು ಇದೆಲ್ಲ. ಇಲ್ಲಿ ಮಧ್ಯಬಿಂದು ಕಂಡುಹಿಡಬೇಕಾದ್ರೆ ಇದ್ರದ್ದು ಮಧ್ಯಬಿಂದು ಇದು D. ಆಗ x1 + x2 ಇದನ್ನು ಬರ್ಕೊಳ್ಬೇಕು. x1 x2 ಯಾವುದು, x1 y1 x2 y2 ಅಂತ ಬರ್ಕೊಂಡು ಬಿಡ್ವಿ ಮಕ್ಕಳೇ ಇದನ್ನು ಇಲ್ಲೇ. ಆಗ ಇಲ್ಲಿ ಸೂತ್ರ ಹಾಕ್ಕೊಳ್ಳಿ. ಮಧ್ಯಬಿಂದು x1 + x2/2 y1 + y2/2 ಸೂತ್ರಕ್ಕೆ ಹಚ್ಚಿದಾಗ ನಮಗೆ ಈ ಮಧ್ಯಬಿಂದು ಸಿಗ್ತದೆ ಮಕ್ಕಳೇ. ಎಷ್ಟು ಸಿಕ್ತು ಇಲ್ಲಿ ನನಗೆ 1 - 2 ಸಿಕ್ತು. ಆಗ ಇದನ್ನು 1 - 2 ಅಂತ ಬರಿತೀನಿ. ನೆಕ್ಸ್ಟು ಇದರೆರಡರ ಉದ್ದವನ್ನು ಕಂಡುಹಿಡಿಯಕ್ಕೆ ಹೇಳಿದ್ದಾರೆ ಅವರು. ಉದ್ದವನ್ನು ಕಂಡುಹಿಡಿಯೋದು ಅಂತ ಹೇಳಿದಾಗ ಸೂತ್ರ ಬೇರೆ ಆಗುತ್ತೆ. ADಯ ಉದ್ದ D = ನಿಮಗೆ ಗೊತ್ತಿದೆ x2 - x1 2 + y2 - y1 2 ಅಲ್ವಾ. ಈಗ ಇಲ್ಲಿ ಬರ್ಕೊಳ್ಬೇಕು. ಈಗ ಇದನ್ನು x1 ಮತ್ತು y1 ಅಂತ ತಗೊಂಡಾಗ ಇದನ್ನು x1 y1 ತಗೊಳ್ಳಿ, ಇದನ್ನು x2 y2 ಅಂತ ತಗೊಂಡು ಇಲ್ಲಿ ಹಚ್ಚಿ. ಆಗ ನಿಮ್ಗೆ ಏನು ಬರ್ತದೆ, 1 - 1 ಇದಕ್ಕೆ ಸೂತ್ರಕ್ಕೆ ಹಾಕಿದ್ರೆ ಸಾಕು, 1 - 1. ಆಗ ನಮಗೆ ಎಷ್ಟು ಬಂತು, ಇಲ್ಲಿ 0 ಬರ್ತದೆ. ಇಲ್ಲಿ -4 - 2 ಸೇರಿಸಿದಾಗ -6 ಬಂತು. -6ನ್ನ 2 ಸಲ ಗುಣಿಸಿದಾಗ ನಮಗೇನಾಗುತ್ತೆ, +36 ಬರ್ತದೆ. ಅರ್ಥ ಆಯ್ತಲ್ವಾ. 36ಕ್ಕೆ 0 ಸೇರಿಸಿದ್ರೆ 36. ಇದ್ರದ್ದು ವರ್ಗಮೂಲ ಎಷ್ಟು ಅಂತ ನೀವು ಕಲ್ತಿದ್ರೆ 8ನೇ ಕ್ಲಾಸ್ನಲ್ಲೇ. ವರ್ಗಮೂಲಗಳು 36ರ ವರ್ಗಮೂಲ ಎಷ್ಟು, 6 ಮಾನಗಳು ಅಂತ ಬರಿಬೇಕು ಮಕ್ಕಳೇ. ಈ ಪಾಠದಲ್ಲಿ ಸರಾಸರಿ, ಬಹುಲಕ ಮತ್ತು ಮಧ್ಯಾಂಕ 3 ಇದೆ. ಅದರಲ್ಲಿ 2 ಪರ್ಫೆಕ್ಟ್ ಆಗಿಬಿಡಿ ಮಕ್ಕಳೇ, ಸರಾಸರಿ ಮತ್ತು ಬಹುಲಕವನ್ನು. ಅದ್ರ ಮೇಯ್ನ್ಲಿ ಬಹುಲಕವನ್ನು ಕರೆಕ್ಟಾಗಿ ಕಲ್ತ್ಕೊಂಬಿಡಿ. ನಿಮಗೆ ಏನೂ ಹೆದರಿಕೆ ಇಲ್ಲದೆ 3 ಮಾರ್ಕ್ ನಿಮ್ಮ ಬುಟ್ಟಿಲಾಗುತ್ತೆ. ಅರ್ಥ ಆಯ್ತಲ್ಲ. ಒಂದು ಸರಾಸರಿ, ಇನ್ನೊಂದು ಬಹುಲಕ. ಮೇಯ್ನಾಗಿ ಬಹುಲಕವನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ಸರಾಸರಿಯನ್ನು ಕಲ್ತ್ಕೊಂಡಿರಿ, ಏನಾದರೂ ಇದಾಗ್ಬಿಟ್ಟು ಬಂದುಬಿಟ್ರೆ ಅಂತೇಳಿ ಕಲ್ತ್ಕೊಂಡಿರಿ. ಓಕೆ. ಸರಾಸರಿ ವರ್ಗಾಂತರ ಕೊಟ್ಟಿರ್ತಾರೆ ಮಕ್ಕಳೇ, ಆವೃತ್ತಿನೂ ಕೊಟ್ಟಿರ್ತಾರೆ. ಇದೆರಡನ್ನು ಅವ್ರು ಕೊಟ್ಟಿರ್ತಾರೆ, ಹೀಗೆ ಬರೆದಿರ್ತಾರೆ. ನೆಕ್ಸ್ಟ್ ನೀವೇನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಇದನ್ನು ಕೂಡಿಸಿ ಸಿಗ್ಮಾ ಅಂತ ಹೇಳಿದ್ರೆ ಇದನ್ನು ಕೂಡಿಸಿದಾಗ ಸಮ್ಮೇಷನ್ ಆಫ್ ಇದನ್ನು ಕೂಡಿಸಿದಾಗ ನಿಮಗೆ 50 ಬಂದಿದೆ. ನೆಕ್ಸ್ಟ್ ಮಧ್ಯಬಿಂದು ಕಂಡುಹಿಡಿಯೋದು ಇಂಪಾರ್ಟೆಂಟ್. 0 ಮತ್ತು 10 ಕೂಡಿಸಿ 2ರಿಂದ ಭಾಗಿಸಿದಾಗ ನಿಮಗೆ 5 ಬರ್ತದೆ. ಇನ್ನು ನಿಮಗೆ ಕೂಡಿಸಿ ಭಾಗಿಸೋದೆಲ್ಲ ಕಷ್ಟ ಅಂತ ಹೇಳಿದ್ರೆ ಮಕ್ಕಳೇ, ನೀವು 0ಯಿಂದ 10 ತನಕ ಸಂಖ್ಯೆಯನ್ನು ಬರೆದು ಮಧ್ಯದಲ್ಲಿ ಯಾವ್ದು ಬರ್ತದೋ ಅದನ್ನು ನೀವೇನು ಮಾಡ್ತೀರಾ, ಅದನ್ನು ಬರಿತೀರಾ, 5 ಅಂತ ಬರಿತೀರಾ. ಸಣ್ಣ ನಂಬರ್ ಸಿಕ್ಬಿಟ್ರೆ ಈಗ 1 2 3 ಅಂತ ಕೊಡ್ತಾರೆ, 1 2 3ರಲ್ಲಿ ಮಧ್ಯದಲ್ಲಿ 2 ಬರ್ತದೆ, ಅದರಿಂದ 2 ಅಂತ ಬರಿಬೋದು. ಈ ರೀತಿ ದೊಡ್ಡ ದೊಡ್ಡ ನಂಬರ್ ಬಂದಾಗ ಸ್ವಲ್ಪ ಒಂದು 2 ಸಂಖ್ಯೆಗೆ ನೀವೇನು ಮಾಡಬೇಕು, ಕೂಡಿಸ್ಬಿಟ್ಟು 2ರಿಂದ ಭಾಗಿಸಿದಾಗ ನಿಮಗೆ 5 15 ಬಂತು. ನೆಕ್ಸ್ಟ್ ಏನು ಮಾಡ್ತೀರಾ, 5 ಆಯಿತು, 15 ಆಯಿತು, 25 35 45 55 ಈ ರೀತಿಯೇ ಇರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, FI × XI ಇದನ್ನು ಮತ್ತು ಇದನ್ನು ಗುಣಿಸಿದಾಗ ನಮಗೆ ಇದು ಬರ್ತದೆ. ಇದನ್ನು ಗುಣಿಸ್ಕೊಂಡು ಬರೆದಿಟ್ಕೊಂಡಿರೋದು ಮಕ್ಕಳೇ. ಇಲ್ಲಿ ಇಂಪಾರ್ಟೆಂಟ್ ಏನು ಯೋಚನೆ ಮಾಡಬೇಕು ಅಂದರೆ, ಇದು FI, ಇದು XI, ಇದು FI XI, ಇದನ್ನು 2 ಗುಣಿಸೋದು ಅಂತ ಹೀಗೆ ಬರ್ಕೊಳ್ಳಿ. ಇದು ಮಧ್ಯಬಿಂದು ಕಂಡುಹಿಡಿಯೋದು ಒಂದು ಕಲ್ತಿರಬೇಕು. ಇದನ್ನು ಮತ್ತೇನು ಮಾಡಬೇಕು, ಕೂಡಿಸ್ಬೇಕು. ಆಗ ಸಿಗ್ಮಾ FI XI ಎಷ್ಟು ಬಂತು, 1470 ಬಂತು. ಆಮೇಲೆ ಇಂಪಾರ್ಟೆಂಟ್ ಸರಾಸರಿ ಮೀನ್ = ಸೂತ್ರ ಹಾಕೋದು ಸಿಗ್ಮಾ FI XI ಸಿಗ್ಮಾ FI. ಇದನ್ನು 1470/50, 0ಗೆ 0 ಹೋಯಿತು, ಭಾಗಿಸಿದಾಗ ನಮಗೆ ಎಷ್ಟು ಬರ್ತದೆ, ಭಾಗಿಸ್ನಿ 29.4 ಬರ್ತದೆ. ಇದೊಂದು ಇಂಪಾರ್ಟೆಂಟ್ ಕ್ವಶನ್ಗಳಲ್ಲಿ ಒಂದು ಮಕ್ಕಳೇ. ಓಕೆ. ನೆಕ್ಸ್ಟ್ ಇದು ಬಹುಲಕ ಕೇಳಿದ್ದಾರೆ ಮಕ್ಕಳೇ. ಇದು ತುಂಬ ಈಸಿ. ಅಲ್ಲಿ ಸಣ್ಣದೊಂದು ಭಾಗಿಸೋದು ಮಾತ್ರ ನಿಮಗೆ ಕಷ್ಟ ಆಗುತ್ತೆ. ತುಂಬ ಈಸಿ. ಇದು ಇಂಪಾರ್ಟೆಂಟ್ ಆಲ್ಸೋ. ಕಲ್ತೀರಿ, ಚೆನ್ನಾಗಿ ಕಲ್ತೀರಿ. 1ರಿಂದ 5 1 ಅಂತ ಕೊಟ್ಟಿದ್ದಾರೆ. ವರ್ಗಾಂತರ ಆವೃತ್ತಿ ಇದರಲ್ಲಿ ಏನು ಮಾಡೋಂಗಿಲ್ಲ. ಇದು ಏನು ಕೊಟ್ಟಿದ್ದಾರೆ ಅದನ್ನು ಹಾಗೆ ಬರೆಯೋದು. F1 ಹೆಂಗೆ ಕಂಡುಹಿಡಿಯೋದು ಅಂದರೆ, ಈ ಲೈನಲ್ಲಿ ಯಾವ್ದು ದೊಡ್ಡದು ಅಂತ ನೋಡೋದು. 15 ದೊಡ್ಡದು. ಆಗ ಅದನ್ನು F1 ಅಂತ. ಇಷ್ಟು ಲೈನನ್ನು ನೀವು, ಇದು ನಮ್ಗೆ ಇಂಪಾರ್ಟೆಂಟಾಗಿ ಈ ಲೈನ್ ಬೇಕಾಗಿರೋದು, ಈ F1 ಲೈನ್ ಬೇಕಾಗಿರೋದು. ಈ ರೀತಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಇದನ್ನು F1, ಹಿಂದೆ ಇರೋದು F0, ಮುಂದೆ ಇರೋದು F2. ಸೂತ್ರ ಇಂಪಾರ್ಟೆಂಟ್. ಸೂತ್ರವನ್ನು ಕಲ್ತ್ಕೊಳ್ಳಿ. ಸೂತ್ರ ಕಲ್ತ್ಬಿಟ್ರೆ ಮುಗಿದೋಯ್ತು, ಎಲ್ಲವನ್ನು ಲೆಕ್ಕ ಮಾಡ್ಬೋದು. L + F1 - F0/2F1 - F0 - F2. ಮಕ್ಕಳಿಗೆ ಇದರಲ್ಲಿ ನೀವು ತುಂಬ ಕನ್ಫ್ಯೂಸ್ ಮಾಡೋದು, ಎಲ್ಲಿ F1 ಹಾಕಬೇಕು, ಎಲ್ಲಿ F0 ಹಾಕಬೇಕು ಅಂತ ಕನ್ಫ್ಯೂಷನ್. ಅದನ್ನು ಸ್ವಲ್ಪ ಕಲ್ತ್ಕೊಂಬಿಡಿ. ನೋಡಿ, ಇಲ್ಲಿ F1 ಕೆಳಗೇನು 2 F1, ಮೇಲೆ F1 ಕೆಳಗೆ 2 F1, ಇಲ್ಲಿ -F0, ಇಲ್ಲೂ -F0, ಆದರೆ ನೆಕ್ಸ್ಟ್ -F2 ಅಂತ ಬರ್ತದೆ. ಅರ್ಥ ಆಯ್ತಲ್ವ. ನಾವು F2 ಬೇರೆ ಬರೆದುಕೊಂಡಿದ್ದೀವಲ್ಲ, ಅದರಿಂದ ಇದು ಉಪಯೋಗಕ್ಕೆ ಬರಬೇಕಲ್ವಾ. × H.
ಇಲ್ಲಿ ಎಲ್ ಅಂತ ಹೇಳಿದ್ರೆ ಎಲ್ಲಿಂದ ತಗೊಳ್ತೀರಾ ಅಂತ ಹೇಳಿದ್ರೆ ನೋಡಿ ಮಕ್ಕಳೇ, ಇಲ್ಲಿಂದ ಈ ಲೈನ್ ಮಾರ್ಕ್ ಮಾಡಿದೀವಲ್ಲ, ಇದ್ರದ್ದು ಲೋವರ್ ಲಿಮಿಟ್, ಇದು ಕೆಳಮಿತಿ ಎಷ್ಟು 15, ಅದನ್ನು ಎಲ್ ಅಂತ ತಗೊಳ್ತೀವಿ. ನೆಕ್ಸ್ಟು ಹೆಚ್ ಅಂತ ಹೇಳಿದ್ರೆ ಹೇಗೆ ತಗೊಳ್ಳೋದು ಅಂತ ಹೇಳಿದ್ರೆ, ಈ 20ರಿಂದ ಈ 15 ಕಳಿಬೇಕು. ಕಳೆದಾಗ ನಮ್ಗೆ ಏನು ಬರ್ತದೆ, ಹೆಚ್ಚು ಬರ್ತದೆ. ನೋಡಿ 20ರಿಂದ 15 ಕಳೆದಾಗ ನಮಗೆ ಎಷ್ಟು ಬಂದಿದೆ, 5 ಬಂದಿದೆ. 15 ಹೇಗೆ ಬಂತು ಅಂತ ಗೊತ್ತದಲ್ವ, ಕೆಳಮಿತಿ. ಪ್ಲಸ್ ಈಗ ಎಲ್ಲವನ್ನು ಹಚ್ಚಿ 15 ಮೈನಸ್ 13, 2 ಇಂಟು F1 ಅಂತ ಹೇಳಿದ್ರೆ 15 ಮೈನಸ್. ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಯಾವಾಗಲೂ ಇದೆರಡು ಮೈನಸ್ಸಲ್ಲೇ ಇರ್ತದೆ. ಅಂದರೆ ಅರ್ಥ ಏನು ಮಾಡಬೇಕು, ಮೈನಸ್ ಚಿಹ್ನೆ ಇರಲಿ, ಇದೆರಡನ್ನು ಏನು ಮಾಡಬೇಕು, ಕೂಡಿಸ್ಕೊಳ್ಬೇಕು. 15ರಲ್ಲಿ 30 ಮೈನಸ್ 20 ಎಲ್ಲೇ ಬರಲಿ ಇದೆರಡನ್ನು ಏನು ಮಾಡೋದು, ಕೂಡಿಸ್ಕೊಳ್ಳೋದು. ಯಾಕೆಂದರೆ ಎರಡು ಯಾವ ಚಿಹ್ನೆಯಲ್ಲಿ ಇರ್ತದೆ, ಮೈನಸ್ಸಲ್ಲಿ ಇರ್ತದೆ. ಚಿಹ್ನೆಯನ್ನು ಮೈನಸ್ 20 ಅಂತ ಬರ್ಕೊಳ್ಳೋದು. ಈಗ 30ರಿಂದ 20 ಕಳೆದ್ರೆ ಎಷ್ಟು, 10 ಆಗುತ್ತೆ. 2/10 ಇಂಟು 5, 5 ಒಂದ್ಲಿ 5 ಎರಡ್ಲಿ 2 ಒಂದ್ಲಿ 2 ಒಂದ್ಲಿ. ಆಗ ಬಂದಿದ್ದೆಷ್ಟು ಆನ್ಸರು 1. 15ಕ್ಕೆ 1 ಸೇರಿಸಿದ್ರೆ ಎಷ್ಟಾಗುತ್ತೆ, 16 ಆಗುತ್ತೆ. ಮಕ್ಕಳೇ ಇದರಲ್ಲಿ ಡೈರೆಕ್ಟ್ ಕೊಟ್ಬಿಟ್ಟಿದ್ದಾರೆ. ಏನು ಕೊಟ್ಬಿಟ್ಟಿದ್ದಾರೆ, 1 ಗ್ರಾಮದ 100 ಹೊಲಗಳಲ್ಲಿ ಪ್ರತಿ ಹೆಕ್ಟೇರಿಗೆ ಉತ್ಪಾದಿಸುವ ಭತ್ತದ ಇಳುವರಿಯನ್ನು ಕೊಟ್ಬಿಟ್ಟಿದ್ದಾರೆ. ನಮಗೆ ಹಾಕಿ ಕೊಡ್ತಾ ಇರಲಿಲ್ಲ, ನಮಗೆ ವರ್ಗಾಂತರ ಕೊಟ್ಬಿಟ್ಟು ಅಲ್ವಾ, ಹೇಗೆ ಕೊಟ್ಟರು ಮಾಡ್ಲಿಕ್ಕೆ ಗೊತ್ತಿರಬೇಕಾಯ್ತು. ಓಕೆ, ಈಗ ವರ್ಗಾಂತರ ಕೊಟ್ಟಿದ್ರೆ ನಿಮ್ಗೆ ಈಸಿ ಮಾಡಿಕೊಟ್ಟಿದ್ದಾರೆ. ಕೆಲಸವನ್ನು ಏನು ಮಾಡಿಕೊಡಿ, ಸಂಚಿತ ಆವೃತ್ತಿನೂ ಕಂಡುಹಿಡಿದು ಕೊಟ್ಬಿಟ್ಟಿದ್ದಾರೆ. ಇಲ್ಲ ಕೊಡದಿದ್ರೆ ನೀವೇನು ಮಾಡಬೇಕು, ಸಂಚಿತ ಆವೃತ್ತಿ ಕಂಡುಹಿಡಿಬೇಕು. ಇಲ್ಲಿ ಕೇಳಿರೋದು ಅಧಿಕ ವಿಧಾನದ ಅಂತ. ಅಧಿಕ ವಿಧಾನ ಅಂತ ಹೇಳಿದ್ರೆ ಯಾವ ರೀತಿ ಗ್ರಾಫ್ ಬರ್ತದೆ, ಈ ರೀತಿ ಕೆಳಮುಖವಾಗಿ ಬರ್ತದೆ ಅಧಿಕ ವಿಧಾನದ. ಯಾಕೆಂದರೆ 100ರಿಂದ ಸ್ಟಾರ್ಟ್ ಆಗಿದೆ. ಯೋಚನೆ ಇಟ್ಕೊಂಡಿರಬೇಕು, 100ರಿಂದ ಕಳ್ಕೊಂಡು ಬರ್ತೀವಿ ನಾವಲ್ಲಿ. ಓಕೆ, ಈಗ ನಾವು ಗ್ರಾಫನ್ನು ತೊಗೊಂಡಿದ್ದಾರೆ, ಗ್ರಾಫ್ ಕೊಟ್ಟಿರ್ತಾರೆ ಅವರು. ಇಲ್ಲಿ ನೀವು ಇಂಪಾರ್ಟೆಂಟಾಗಿ ಬರಿಬೇಕಾಗಿದ್ದು ಎಕ್ಸ್ ಅಕ್ಷ ಸ್ಕೇಲ್ ಬರಿಬೇಕು. ಸ್ಕೇಲ್ ಬರೆದ್ರೆ ಅದಕ್ಕೆ ಅರ್ಧ ಮಾರ್ಕ್ ಇದೆ ಮಕ್ಕಳೇ. ಎಕ್ಸ್ ಅಕ್ಷ 1 ಸೆಂಟಿಮೀಟರ್ ಈಕ್ವಲ್ ಟು ಎಷ್ಟು ತೊಗೊಂಡಿದ್ದೀವಿ, 5 ಮಾನ. ಸೊ 5 ಮಾನ ಅಂತ ಬರ್ಕೊಳ್ಳಿ. ವೈ ಅಕ್ಷ, ಇದು ವೈ ಅಕ್ಷ, 1 ಸೆಂಟಿಮೀಟರ್ ಈಕ್ವಲ್ ಟು ನಾನು 10, 20 ಅಂತ ತೊಗೊಂಡಿದ್ದೀನಿ, ಆಗ 10 ಮಾನ ಅಂತ ಬರ್ಕೊಳ್ಬೇಕು. ಓಕೆ, ಈಗ ಮೊದಲನೇದೇನು ಕೊಟ್ಟಿದ್ದಾರೆ, 50ಕ್ಕಿಂತ ಅಧಿಕಕ್ಕೆ 100 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾನು ಈ ರೀತಿ ಮಾಡಿರೋದು ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಹಿಂದೆದ್ದಿದೆ 50ರಿಂದ ತೊಗೊಂಡಿರೋದಲ್ವ, 40, 30 ಎಲ್ಲ ತೊಗೊಂಡೆ, ಅದರಿಂದ ಈ ರೀತಿ ತೋರಿಸ್ಬೇಕು. 50ಕ್ಕೆ ಎಷ್ಟು, 100 ಗೊತ್ತಾಗ್ತದಲ್ಲ ಮಕ್ಕಳೇ. 50 ಹೀಗೆ ಬಂದಿದೆ, 100 ಹೀಗೆ ಬಂದಿದೆ, ಇದನ್ನು ಮಾರ್ಕ್ ಮಾಡ್ತೀರಾ. ನೆಕ್ಸ್ಟ್ 55ಕ್ಕೆ ಎಷ್ಟು ಬಂದಿದೆ, 90 ಎಷ್ಟು ಕ್ವಿಂಟಲ್, 98. ಈಗ 2 ಬಿಟ್ಟು 98 ಅಂತ ಬರೆದಿದ್ದೀನಿ. ನೆಕ್ಸ್ಟು 60ಕ್ಕೆ 90. 60 ಎಲ್ಲಿದೆ, 60 ಇಲ್ಲಿದೆ. ಇಲ್ಲಿಂದ ಹೀಗೆ ಹೋಗ್ತೀರಾ, 90 ಎಲ್ಲಿದೆ, ಇಲ್ಲಿದೆ. ಹೀಗೆ ಮಾರ್ಕ್ ಮಾಡ್ತೀರಾ. ಈ ರೀತಿ ಮಾರ್ಕ್ ಮಾಡಿ ಎಲ್ಲವನ್ನ ಜಾಯಿನ್ ಮಾಡಿದ್ರೆ ನಿಮ್ಗೇನು ಸಿಗ್ತದೆ, OGU ಸಿಗ್ತದೆ. ಇದು OGU ತುಂಬ ಇಂಪಾರ್ಟೆಂಟ್, ಬಂದೇ ಬರ್ತದೆ ನಿಮಗೆ. 3 ಮಾರ್ಕ್ಸ್ ಕಟ್ಟಿಟ್ಟ ಬುತ್ತಿ. ಮ್ಯಾಥ್ಸ್ ಪಾಸ್ ಆಗೋದು ತುಂಬ ಈಸಿ ಮಕ್ಕಳೇ. ನಿಜವಾಗ್ಲೂ ಫೇಲ್ ಆಗೋದೇ ಕಷ್ಟ. ಫೇಲ್ ಆಗೋನು ಅವನಿಗೆ ಎಂತ ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ. ನಿಜವಾಗಿ ಹೇಳೋದು ಅಷ್ಟು ಈಸಿ ಇದೆ ಮ್ಯಾಥ್ಸ್ ಮಕ್ಕಳೇ. ಚಿತ್ರದಲ್ಲಿ BAC ಈಕ್ವಲ್ ಟು ADB. BAC ಇಲ್ಲಿ ಮಾರ್ಕೆ ಮಾಡಿದ್ದಾರೆ ನೋಡಿ ಮಕ್ಕಳೇ. BAC ಈಕ್ವಲ್ ಟು ADB. BC ಈಕ್ವಲ್ ಟು ಈ ಉದ್ದವನ್ನು, BC ದೊಡ್ಡ ಉದ್ದವನ್ನು ಎಷ್ಟು ಕೊಟ್ಟಿದ್ದಾರೆ, 8 ಸೆಂಟಿಮೀಟರ್. AB ಈಕ್ವಲ್ ಟು ಇದನ್ನು ಕೊಟ್ಟಿದ್ದಾರೆ 6 ಸೆಂಟಿಮೀಟರ್ ಆಗಿದೆ. ಆಗ ತ್ರಿಭುಜ, 2 ತ್ರಿಭುಜ ಇದೆ. ಒಂದು ಈ ಕಡೆ ಒಂದು ತ್ರಿಭುಜ ಇದೆ, ಒಂದು ದೊಡ್ಡ ತ್ರಿಭುಜ. ಟೋಟಲ್ 3 ತ್ರಿಭುಜ ಇದೆ. ಇಲ್ಲಿ ಕೇಳಿರೋದು ತ್ರಿಭುಜ ABCಯ ವಿಸ್ತೀರ್ಣ, ದೊಡ್ಡ ತ್ರಿಭುಜದ ವಿಸ್ತೀರ್ಣ 16, ಚಿಕ್ಕ ತ್ರಿಭುಜ ABDಯ ವಿಸ್ತೀರ್ಣ ಎಷ್ಟು ಅಂತ 9. 16/9 ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ನಿಮಗೆ ಇದನ್ನು ನೋಡಿದ ತಕ್ಷಣ ವಿಸ್ತೀರ್ಣದ ಪ್ರಮೇಯ ಯೋಚನೆಗೆ ಬರಬೇಕು ಮಕ್ಕಳೇ. ವಿಸ್ತೀರ್ಣದ ಪ್ರಮೇಯ ಯೋಚನೆ ಬಂತು ಅಂತ ಹೇಳಿದ್ರೆ ನೀವು ಲೆಕ್ಕ ಅರ್ಧ ಮಾಡ್ದಂಗೆ. ಓಕೆ, ಈಗ ಇದನ್ನು ನಾವು ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಯಾಕೆಂತಂದ್ರೆ ತ್ರಿಭುಜ ನಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಈ ರೀತಿ ಬರ್ಕೊಳ್ಳಿ. ಒಂದು ABC ತ್ರಿಭುಜ, ಇನ್ನೊಂದು ABD ತ್ರಿಭುಜವನ್ನು ಸಣ್ಣದಾಗಿ ಒಂದು ಬರ್ಕೊಳ್ಳಿ. ಯಾಕೆಂತಂದ್ರೆ ಅರ್ಥ ಆಗಬೇಕು ಅಂತ ಏನು ಕೊಟ್ಟಿದ್ದಾರೆ ಅಂತ ಹೇಳೋದನ್ನ ಬರ್ಕೊಳ್ಳಿ. ನೆಕ್ಸ್ಟ್ 2 ತ್ರಿಭುಜನ ಏನು ಮಾಡಬೇಕು, ಫಸ್ಟ್ ಸರ್ವಸಮ ಅಂತ ನೀವು ಸಾಧಿಸ್ಬೇಕು ಮಕ್ಕಳೇ. ಇಲ್ಲಿ ABC ತ್ರಿಭುಜ ಮತ್ತು ADB ತ್ರಿಭುಜನ ತಗೊಂಡಾಗ ನಮ್ಗೆ ಗೊತ್ತಿರುವ ಹಾಗೆ ಅವ್ರು ಕೊಟ್ಟಿದ್ದಾರೆ ಕೋನ BAC ಈಕ್ವಲ್ ಟು ADB ಅಂತ ದತ್ತದಲ್ಲೇ ಕೊಟ್ಟಿದ್ದಾರೆ. ಕೊಟ್ಟಿದ್ದನ್ನು ಬರ್ಕೊಂಬಿಡಿ, ದತ್ತ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಂಬಿಡಿ, ಇಲ್ಲಿ ಬರೀರಿ. ಆಗ BAC ಈಕ್ವಲ್ ಟು ADB. ಮತ್ತು ಯಾವ್ದು ಸಾಮಾನ್ಯ ಮಕ್ಕಳು, ಈ 2 ತ್ರಿಭುಜಕ್ಕೂ, ದೊಡ್ಡ ತ್ರಿಭುಜ ಇನ್ನೊಂದು ಚಿಕ್ಕ ತ್ರಿಭುಜಕ್ಕೂ ಏನು ಸಾಮಾನ್ಯ ಇದೆ, B ಸಾಮಾನ್ಯ ಇದೆ. ಅದನ್ನು ಬರೀರಿ. ಕೋನ B ಏನಾಗಿದೆ, ಸಾಮಾನ್ಯ ಅಂತ ಬರೀತೀರ. ಆದ್ದರಿಂದ ಈ 2 ತ್ರಿಭುಜಗಳು ಪರಸ್ಪರ ಸರ್ವಸಮ. ನಮಗೆ ಬೇಕು ಸರ್ವಸಮತೆ ನಿಯಮದ ಪ್ರಕಾರ ತ್ರಿಭುಜ ABCಯ ವಿಸ್ತೀರ್ಣ ಈಕ್ವಲ್ ಟು ಏನಂತ ಬರೀತೀರಾ, BC ಸ್ಕ್ವೇರ್. ಇದರ ಪಾದ ಏನು, BC ಸ್ಕ್ವೇರ್. ABDಯ ವಿಸ್ತೀರ್ಣ, ಇದನ್ನು AD ಅಂತ AB ಸ್ಕ್ವೇರ್ನ ಪಾದ ಅಂತ ತಗೊಂಡ್ರೆ ಇದು ಏನು ಕೊಟ್ಟಿದ್ದಾರೋ ನೋಡ್ಕೊಳ್ಬೇಕು, ಅದನ್ನು ಪಾದ ಅಂತ ತಗೊಳ್ಳಿ AB ಸ್ಕ್ವೇರ್. ಆಗ BC ಅಂತ ಹೇಳಿದ್ರೆ 8 ಸ್ಕ್ವೇರ್,
ಎ ಬಿ ಅಂತ ಹೇಳಿದ್ರೆ 6 ಸ್ಕ್ವೇರ್, 8 ಸ್ಕ್ವೇರಿಂದ 8 8ಲಿ 64, 6 6ಲಿ 36. ಇದನ್ನು ಸುಲಭ ರೂಪಕ್ಕೆ ತನ್ನಿ, ಎರಡನೇ ಮಗ್ಗಿಲಿ ಹೋಗುತ್ತೆ. 2 ಎಷ್ಟಲಿ 2 3ಲಿ 6, 2 2ಲಿ 4, 2 18ಲಿ ಅಲ್ಲ, ಪುನಃ ಎರಡನೇ ಮಗ್ಗಿಲಿ ಹೋಗುತ್ತೆ. 2 9 18, 2 1ಲಿ 2, 2 6ಲಿ ಸುಲಭ ರೂಪಕ್ಕೆ ತಂದಾಗ ನಮಗೆ 16/9 ಅಂತ ಬರ್ತದೆ ಮಕ್ಕಳೇ. ಆಯ್ತಲ್ವಾ? ಏನು ಕೇಳಿದರೆ ಅದನ್ನು ಪ್ರೂವ್ ಮಾಡಾಯಿತು. ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಕೇಳುವಂಥದ್ದು ಬರುವಂಥ ಕ್ವಶನ್ಸ್ ಅಲ್ವಾ. ನಮ್ಗೆ ಗೊತ್ತಿದೆ ಪ್ರಮೇಯ, ಇದರಲ್ಲಿ ಪ್ರಮೇಯನೂ ಇದೆ, ಅದನ್ನು ಕಲ್ತಿರ್ಬೇಕು. ಇಂಪಾರ್ಟೆಂಟ್ ಪ್ರಮೇಯಗಳಲ್ಲಿ ಒಂದು ಯಾವುದು? ವಿಸ್ತೀರ್ಣದ ಪ್ರಮೇಯ. ನೆಕ್ಸ್ಟ್ ಪ್ರಶ್ನೆ ಬಂದು, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರ್ತದೆ ಎಂದು ಸಾಧಿಸಿ. ಇದೇನಿದು? ಪ್ರಮೇಯ. ಇದನ್ನು ಕಲ್ತಿರ್ತೀರಾ ಅಂತ ತಿಳ್ಕೊಳ್ತೀನಿ. ಇಲ್ದಿರೋ ಬುಕ್ ತೆಗೆದು ಕಲೀರಿ. ಎಷ್ಟು ಪ್ರಮೇಯ? 4 ತ್ರಿಭುಜದಲ್ಲಿ 4 ಪ್ರಮೇಯ ಇದೆ ಮಕ್ಕಳೇ. ಮೂಲ ಸಮಾನುಪಾತತೆಯ ಪ್ರಮೇಯ, ಮತ್ತು ಪೈಥಾಗೋರಸನ ಪ್ರಮೇಯ. ಮೂಲ ಸಮಾನುಪಾತತೆಯ ಪ್ರಮೇಯ ಮತ್ತು ತೇಲ್ಸನ ಪ್ರಮೇಯ ಎರಡು ಒಂದೇ. ನೀವು ಪ್ರಶ್ನೆಯಲ್ಲಿ ತೇಲ್ಸನ ಪ್ರಮೇಯ ಬರೀರಿ ಅಥವಾ ಮೂಲ ಸಮಾನುಪಾತತೆಯ ನಿಯಮವನ್ನು ನಿರೂಪಿಸಿ ಅಂತ ಹೇಳಿದ್ರೆ ಅಲ್ಲಿ ತೇಲ್ಸನ ಪ್ರಮೇಯ ಅಂತ ಬರ್ದಿಲ್ಲ ಅಂತೇಳಿ ಬರೆಯದೆ ಬರುವವರು ಇದ್ದೀರಾ. ಅದಕ್ಕೆ ಹೇಳ್ತಾ ಇದ್ದೀನಿ, ಮೂಲ ಸಮಾನುಪಾತತೆಯ ಪ್ರಮೇಯ ಮತ್ತು ತೇಲ್ಸನ ಪ್ರಮೇಯ ಎರಡು ಒಂದೇ. ಪೈಥಾಗೋರಸನ ಪ್ರಮೇಯ ಒಂದು. ಆಮೇಲೆ ಎಂಥ ಕೋನ ಕ್ರೈಟೀರಿಯಾ, ಅದೊಂದು ತ್ರಿಭುಜ, ಅದೊಂದು ಕೋನ ನಿರ್ಧಾರಕ ತ್ರಿಭುಜ ಒಂದು, ಅದೊಂದು ಪ್ರಮೇಯ ಇದೆ. ಇನ್ನೊಂದು ವಿಸ್ತೀರ್ಣದ ಪ್ರಮೇಯ ಇದೆ. ಅದು 4 ತ್ರಿಭುಜದಲ್ಲಿ ಕಲಿತೇ ಇರಬೇಕು. ವೃತ್ತದಲ್ಲಿ 2 ಬರೀ 2 ಇರೋದು ಮಕ್ಕಳೇ ಪ್ರಮೇಯಗಳು. ಅದು 2 ನೀವು ಕಲ್ತಿರ್ಬೇಕು. ಓಕೆ. ನೆಕ್ಸ್ಟ್ 5 ಸೆಂಟಿಮೀಟರ್, 6 ಸೆಂಟಿಮೀಟರ್, 9 ಸೆಂಟಿಮೀಟರ್ ಬಾಹುಗಳಿರೋ ಒಂದು ತ್ರಿಭುಜವನ್ನು ರಚಿಸಿ. ಅದೇ ಥರದ ಇನ್ನೊಂದು ತ್ರಿಭುಜವನ್ನು ರಚಿಸಿ. ಅನುರೂಪ ಬಾಹುಗಳು ಎಷ್ಟು ಅನುಪಾತದಲ್ಲಿರಬೇಕು? 2:3 ರಚಿಸಿ ಅಂತ ಕೇಳಿದ್ದಾರೆ ಮಕ್ಕಳೇ. ಇದು ಸ್ವಲ್ಪ ನೀವು ತಪ್ಪು ಮಾಡ್ತೀರಾ. ಎಲ್ಲಿ ತಪ್ಪು ಮಾಡ್ತೀರಾ ಅಂತ ಹೇಳಿದ್ರೆ, ಯಾವುದೇ ಸೆಂಟಿಮೀಟರ್ ಎಷ್ಟು ಬೇಕಾದ್ರೂ ತೊಗೊಳ್ಳಿ, ಯಾವ್ದು ಬೇಕಾದ್ರೂ ತೊಗೊಳ್ಬೋದು. 5 6 9 ಅಂತ ಕೊಟ್ಟಿದ್ದಾರೆ, ನೀವು ಹೇಗೆ ಬೇಕಾದ್ರೂ ತೊಗೊಳ್ಬೋದು ಮಕ್ಕಳೇ. ಇಲ್ಲಿ ನಾನು 9 ಸೆಂಟಿಮೀಟರ್ನ ತೊಗೊಂಡಿದ್ದೀನಿ, ಉದ್ದವನ್ನು 9 ಸೆಂಟಿಮೀಟರ್ ತೊಗೊಂಡಿದ್ದೀನಿ. ಆನಂತರ ಏನು ಮಾಡಬೇಕು? ಇಲ್ಲಿ 5 ಸೆಂಟಿಮೀಟ್ರ್ ಒಂದು ಕಡೆ, ಇನ್ನೊಂದು ಕಡೆ 6 ಸೆಂಟಿಮೀಟ್ರ್ ತೊಗೊಂಡು ಒಂದು ತ್ರಿಭುಜವನ್ನು ರಚಿಸಿದ್ದೀನಿ. ಇಲ್ಲಿಂದ ಕೈವಾರದಿಂದ 5 ಸೆಂಟಿಮೀಟ್ರ್ ಹೊಡೆದಿದ್ದೀನಿ. ಇಲ್ಲಿ 6 ಸೆಂಟಿಮೀಟ್ರ್ ತೊಗೊಂಡು ಹೊಡೆದು ಇಂಟು ಮಾರ್ಕ್ ಬರ್ತದೆ, ಕಂಸಗಳು ಬರ್ತದೆ. ಇದನ್ನು ಸೇರಿಸಿದಾಗ ನಮಗೆ ಬೇಕಾದಂತಹ ತ್ರಿಭುಜ ಬಂತು. ಎಷ್ಟರ ಅನುಪಾತದಲ್ಲಿ ಅಂತ ಕೊಟ್ಟಿದ್ದಾರೆ? ಅಲ್ಲಿ 2:3 ಅನುಪಾತ ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? 3. ಫಸ್ಟ್ ನಾವು ನೋಡಬೇಕಾಗಿದ್ದು ಛೇದ. ಛೇದದಲ್ಲಿ ಎಷ್ಟಿದೆ? 3 ಇದೆ. ಆಗ ಇದರಲ್ಲಿ ಯಾವ್ದು ದೊಡ್ಡದು? 3 ದೊಡ್ಡದು. ಆಗ ಇದನ್ನು ಏನು ಮಾಡ್ತೀರಾ? 3 ಭಾಗವಾಗಿ ಕಟ್ ಮಾಡ್ತೀರಾ. ಯಾವುದೋ ಒಂದು ಮೆಷರ್ಮೆಂಟ್, ನಿಮಗೆ ಇಷ್ಟ ಬಂದ ಮೆಷರ್ಮೆಂಟ್ ತೊಗೋಬೋದು. ಆ ತೊಗೊಂಡು ಏನು ಮಾಡ್ತೀರಾ? 3 ಭಾಗವಾಗಿ ಸ್ವಲ್ಪ ದೊಡ್ಡದೇ ಕಟ್ ಮಾಡ್ಕೊಳ್ಳಿ. ಯಾಕಂದರೆ 9 ಸೆಂಟಿಮೀಟರ್ ನಾನು ಎಳ್ದಿರೋದ್ರಿಂದ ಅದನ್ನು ಇದು ಅಷ್ಟೇ ಬರುವಂಗೆ ಸ್ವಲ್ಪ ಉದ್ದಕ್ಕೆ ಎಳ್ಕೊಳ್ಳಿ. ಇದನ್ನು ಕಂಸವನ್ನು ಸಹ ಧಾರಾಳವಾಗಿ ತೊಗೋಬೋದು ನಿಮಗೆ ಅಲ್ವಾ. 3 ಸೆಂಟಿಮೀಟರ್ ತೊಗೊಂಡಿದ್ದೀರಾ. ಇಲ್ಲಿ 3 ಅಂತ ಇರೋದ್ರಿಂದ, ಛೇದದಲ್ಲಿ 3 ಅಂತ ಇರೋದ್ರಿಂದ ಈ 3ರಿಂದ ಇಲ್ಲಿಗೆ ಎಳಿಬೇಕು ಮಕ್ಕಳೇ. ಅರ್ಥ ಆಯ್ತಲ್ವ? ಛೇದದಲ್ಲಿ ಏನಿದೆ ಅಂತ ನೋಡ್ಕೊಂಡು ಅಲ್ಲಿಂದನೇ ಎಳಿಬೇಕು ಇಲ್ಲಿಗೆ. ಆ ನಂತರ ಏನು ಮಾಡಬೇಕು? 2 ಅಂತ ಕೊಟ್ಟಿದ್ದಾರಲ್ಲ, ಇಲ್ಲಿಗೆ ಫಸ್ಟ್ ಇದರಲ್ಲಿ ಅಳತೆಯನ್ನು ತೆಗೆದುಕೊಂಡು ಕೈವಾರದಲ್ಲಿ ಏನು ಮಾಡ್ತೀರಾ? ಫಸ್ಟ್ ಇದನ್ನು ಎಳ್ಕೊಂಡಿರ್ತೀರಲ್ವ, ಇದರ ಅಳತೆ ಎಷ್ಟಿದೆ ಅಂತ ಒಂದು ಅಂದಾಜಿಗೆ ಒಂದು ಲೈನನ್ನು ಎಳೀರಿ. ಚೇಂಜ್ ಮಾಡಬೇಡಿ. ಇದನ್ನು ಇಲ್ಲಿ ಇಟ್ಬಿಟ್ಟು ಅಂದಾಜಿಗೆ ಇದನ್ನು ಎಳೆದು ಆಮೇಲೆ ಇದರ ಎಷ್ಟಿದೆ, ಇದು ಎಷ್ಟಿದೆ ಅಂತ ಇದನ್ನು ತೊಗೊಂಡು ಇಲ್ಲಿಟ್ಟು ಇದನ್ನು ಕಟ್ ಮಾಡಬೇಕು. ಕಟ್ ಮಾಡಿದಾಗ ನಮಗೆ ಬರ್ತದಲ್ಲ ಈ ಇಂಟು ಮಾರ್ಕ್, ಆಗ ನಾವು ಅದನ್ನು ಸೇರಿಸಿ ಇಲ್ಲಿಗೆ ಸೇರಿಸ್ಬೇಕು ಮಕ್ಕಳೇ. ಸೇರಿಸಿದ ನಂತರ ನೆಕ್ಸ್ಟ್ ಇದು ನಾವು ಮೊದಲೇ ಕೊಟ್ಟಿರೋದು ತ್ರಿಭುಜದಲ್ಲಿ ಇರುವಂಥದ್ದು ಬಿಡಿಸೋದು. ಆಗ ಅದರ ಅಳತೆಯನ್ನು ತಗೊಂಡು ಅದೇ ಥರ ಇಲ್ಲಿ ಏನು ಮಾಡಬೇಕು? ಈ ರೀತಿ ಎಳಿಬೇಕು. ಆಮೇಲೆ ಇದರ ಮೆಷರ್ಮೆಂಟ್ ಇದು ಎಷ್ಟಿದೆ ಅಂತ ತೊಗೊಂಡು ಅದನ್ನು ಅದೇ ಥರ ಇಲ್ಲಿ ಇಟ್ಕೊಂಡು ಇದನ್ನು ಇಂಟು ಬರುವಂಗೆ ಮಾಡ್ಕೊಳ್ಬೇಕು. ಆಮೇಲೆ ಇದನ್ನು ಇಲ್ಲಿಟ್ಟು ಸೇರಿಸಿದಾಗ ನಮಗೆ ಬೇಕಾದಂತಹ ತ್ರಿಭುಜ A'BC ಸಿಗ್ತದೆ. ಇಲ್ಲಿ ಇಂಪಾರ್ಟೆಂಟಾಗಿ ಏನು ನೋಟ್ ಮಾಡಬೇಕು ಅಂತ ಹೇಳಿದ್ರೆ, ಮೇಲೆ ಮತ್ತು ಇಲ್ಲಿ 2/3 ಅಂತ ಕೊಟ್ಟಿದ್ದಾರೆ. ಛೇದ ಜಾಸ್ತಿ ಇದೆ. ಛೇದ ಜಾಸ್ತಿ ಇದ್ದಾಗ ನಮಗೆ ಮಾಡುವಂಥ ತ್ರಿಭುಜ ಒಳಗೆ ತ್ರಿಭುಜ ಬರ್ತದೆ. ಇನ್ನೊಂದು ಲೆಕ್ಕ ಮಾಡಿದ್ದೀನಿ ಮಕ್ಕಳೇ, ಛೇದ ಕಡಿಮೆ ಇದೆ, ಅಂಶ ಜಾಸ್ತಿ ಇದೆ. ಆಗ ನಾವು ನಮ್ಮ ಇನ್ನೊಂದು ತ್ರಿಭುಜ ಬಿಡಿಸೋದು, ಅದು ಹೊರಗೆ ಬಿಡಿಸ್ತೀವಿ ಮಕ್ಕಳೇ. ಇಲ್ಲಿ ನೋಡಿ, ಫಸ್ಟ್ 3 6 4.5 ಅದನ್ನು ಒಂದು ತ್ರಿಭುಜ ಬಿಡಿಸ್ಕೊಳ್ತೀರಾ. ಆಮೇಲೆ ಒಂದು ಲೈನನ್ನು ಹೀಗೆ ಹೇಳ್ತೀರಾ. ದೊಡ್ಡದು ಯಾವುದಿಲ್ಲ? 4 ಇದೆ. 4 ಲೈನನ್ನು B1 B2 B3 B4 ಅಂತ ಬಿಡ್ತೀರಾ. ಛೇದದಲ್ಲಿ ಎಷ್ಟಿದೆ? 3 ಇರೋದ್ರಿಂದ 3ರಿಂದ ಮೊದಲನೇ ತ್ರಿಭುಜಕ್ಕೆ ಎಳ್ಕೊಳ್ತೀರಾ. ಇದು ತ್ರಿಭುಜ. ಅರ್ಥ ಆಯ್ತಲ್ಲ? ಇದು ಬೇಕಾದಂಥ ತ್ರಿಭುಜ ಇಷ್ಟೇ ಮಾಡಿರೋದು. ಇದನ್ನು ಎಳ್ಕೊಳ್ತೀರಾ.
ಎಳೆದ್ಮೇಲೆ ಇದು ಎಕ್ಸ್ಟ್ರಾ ಲೈನ್ ಇದನ್ನು ಎಳ್ಕೊಳ್ಳಿ, ಉದ್ದಕ್ಕೆ ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕು ಆಯಿತಾ. ಇದನ್ನು ಮುಂದಕ್ಕೆ ತಗೊಳ್ಬೇಕು. ಆಮೇಲೆ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಈಗ ಇದನ್ನು ಬಿಡಿಸಿ ಆಯ್ತಲ್ವಾ, ಇದರ ಅಳತೆಯನ್ನು ತಗೊಳ್ಬೇಕು. ಈಗ ಅರ್ಥ ಆಯ್ತು ಮಕ್ಕಳೇ, ಇದನ್ನು ಬಿಡಿಸಿ ಅದನ್ನು ಇದರ ಅಳತೆಯನ್ನು ತಗೊಂಡು ನೀವು ಇಲ್ಲಿ ಒಂದು ಕಂಸವನ್ನು ಎಳಿತೀರಾ, ಅರ್ಧ ಈ ರೀತಿ ಎಳಿತೀರಾ. ಆಮೇಲೆ ಇದು ಎಷ್ಟಿದೆ ಅಂತ ನೋಡ್ಕೊಳ್ತೀರಾ, ಅದಷ್ಟೇ ಇದನ್ನು ಏನು ಮಾಡ್ತೀರಾ, ಇಲ್ಲಿ ಇಟ್ಬಿಟ್ಟು ಇದನ್ನು ಕಟ್ ಮಾಡ್ತೀರಾ. ಈಗ ಎಲ್ಲಿ ಇಂಟು ಬಂದಿದೆ ಅದನ್ನು ಇದನ್ನು ಮತ್ತು ಇದನ್ನು ಸೇರಿಸ್ತೀರಿ. ಇದನ್ನು ಎಕ್ಸ್ಟೆಂಡ್ ಮಾಡಿ ಸೇರಿಸ್ತಾ ಇರೋದು ನೋಡಿ. ಇಲ್ಲಿ ಮೇಲೆ 4 ಇರೋದ್ರಿಂದ ಇಲ್ಲಿ 3 ಇರೋದ್ರಿಂದ ಮೇಲೆ 4 ಇದ್ರೆ ಯಾವಾಗಲೂ ಯಾವ್ದು ದೊಡ್ಡದು ಬಂದರೆ ಅಂಶದಲ್ಲಿ ಜಾಸ್ತಿ ಬಂದರೆ ತ್ರಿಭುಜ, ಎರಡನೇ ತ್ರಿಭುಜ ಅನುರೂಪ ತ್ರಿಭುಜ ರಚಿಸ್ತಿರಲ್ವ, ಅದು ಹೊರಗೆ ಬರ್ತದೆ. ಈಗ ಇದಾದಮೇಲೆ ಇಲ್ಲಿ ಇದರ ಅಳತೆ, ಇದು ಮೊದಲು ರಚಿಸಿಕೊಂಡ ತ್ರಿಭುಜ, ಇದನ್ನು ಹೀಗೆ ತಗೊಳ್ತೀರಾ, ಅಳತೆಯನ್ನು ತಗೊಳ್ತೀರಾ. ಅಷ್ಟೇ ಅಳತೆಯ ಇದನ್ನು ಇಲ್ಲಿ ಸಹ ಹಾಗೆ ಹೀಗೆ ಮಾಡ್ತೀರಾ. ಆಮೇಲೆ ಇದ್ರದ್ದು ಉದ್ದವನ್ನು ತಗೊಂಡು ಇಲ್ಲಿ ಏನು ಮಾಡಬೇಕು, ಕಟ್ ಮಾಡಬೇಕು ಈ ರೀತಿ. ಆಮೇಲೆ ಇದನ್ನು ಇದ್ರ ಮೂಲಕ ಹಾದು ಹೋಗುವಂಗೆ ರಚಿಸಬೇಕು. ಅದಕ್ಕೆ ಏನಂತ ಕೊಡ್ತೀರಾ, ಇಲ್ಲಿ ಎ ಇರೋದ್ರಿಂದ ಇಲ್ಲಿ A', ಇಲ್ಲಿ ಏನು ಬರಿತೀರಾ C' ಅಂತ ಬರಿತೀರಾ. ಇಂಪಾರ್ಟೆಂಟ್ ಡಿಫ್ರೆನ್ಸ್ ಅಷ್ಟೇ ಮಕ್ಕಳೇ. ಇದನ್ನು ಮತ್ತು ಇದನ್ನು ಯಾಕೆ ಎರಡನ್ನೂ ಮಾಡಿದೆ ಅಂತ ಹೇಳಿದ್ರೆ, ಕೇಳಿರೋದು ಇದು, ಇದನ್ನು ಮಾಡಿದೆ ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗಬೇಕು. ಅಂಶ ಜಾಸ್ತಿ ಕೊಟ್ಟಾಗ ಹೇಗೆ ಮಾಡೋದು, ಮತ್ತು ಛೇದ ಜಾಸ್ತಿ ಕೊಟ್ಟಾಗ ಎಲ್ಲಿ ಬರ್ತದೆ, ನಾವು ರಚಿಸಬೇಕಾದಂತಹ ತ್ರಿಭುಜ ಎಲ್ಲಿ ಬರ್ತದೆ, ಒಳಗೆ ಬರ್ತದ ಹೊರಗೆ ಬರ್ತದ ಅಂತ ಹೇಳೋದು ಗೊತ್ತಿರಬೇಕು.